ರಫ್ತು ಹಾಕುವಂತ ಸಂದರ್ಭದಲ್ಲಿ ಅವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂತ ವೆಚ್ಚಗಳಿಗೆ ಏನಾಗ್ತದಪ್ಪ ಅಂದ್ರೆ WTO ಟ್ಯಾಕ್ಸ್ ಗಳನ್ನ ಹಾಕ್ತದೆ. ಟ್ಯಾಕ್ಸ್ ಹಾಕಿದ್ರಲ್ಲಿ ಟ್ಯಾಕ್ಸ್ ಹಾಕಿದಷ್ಟೇ ಕೊಡ್ಬೇಕೇನ್ರಿ, ಕೊಡಕ್ ಆಗಂಗಿಲ್ಲ. ಅದಕ್ಕೆ ಏನ್ ಮಾಡತ್ತಪ್ಪ ಅಂತಂದ್ರ ಅಂಬರ್ ಬಾಕ್ಸ್ ನ ಅಡಿಯಲ್ಲಿ ಏನಾಗ್ತದಪ್ಪ ಅಂದ್ರೆ ಕೆಲವೊಂದು ಉತ್ಪಾದನೆಗಳಿಗೆ ಏನ್ ಮಾಡತ್ತಪ್ಪ ಅಂತಂದ್ರೆ ಸಬ್ಸಿಡಿಗಳನ್ನ ನೀಡ್ತದೆ. ಅದು ಸಬ್ಸಿಡಿಗಳನ್ನ ನೀಡೋದ್ರಿಂದ ಏನಾಗ್ತದಪ್ಪ ಅಂದ್ರ ಒಂದು ದೇಶದ ಆರ್ಥಿಕತೆ ಏನಾಗ್ತದಪ್ಪ ಅದು ಇನ್ನಷ್ಟು ಹೆಚ್ಚಾಗಲಕ್ ಸಾಧ್ಯ ಆಗ್ತದೆ. ಈಗ ಎಲ್ಲಾನು ಇಂಡಿಯಾ ದೇಶದೊಳಗೆ ನಾವೆಲ್ಲರೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್ ಕಟ್ಕೊಂತ ಕುಂತ್ರೆ ಉಳಿಯೋದೇನು? ಹೌದಿಲ್ಲ, ಅದಕ್ಕೆ ಸಬ್ಸಿಡಿ ನೀಡ್ಬೇಕಲ್ಲ, ಅದಕ್ಕೇನಾದ್ರೂ ವಿನಾಯಿತಿ ನೀಡಬೇಕಲ್ಲ. ಅದೇ ವಿನಾಯಿತಿನ ಏನಂತ ಕರಿತೀವಪ್ಪ ಅಂತಂದ್ರೆ ಅಂಬರ್ ಬಾಕ್ಸ್ ಅಂತೇಳಿ ಹೆಸರು ಕರಿತೀವಿ, ನೆನಪಿರ್ಲಿ. ನೆಕ್ಸ್ಟ್ ಗ್ರೀನ್ ಬಾಕ್ಸ್. ಗ್ರೀನ್ ಬಾಕ್ಸ್ ಇದಕ್ಕೆ ಸಂಬಂಧಪಟ್ಟೈತೆ, ಇದು ಕೃಷಿಗೆ ಸಂಬಂಧಪಟ್ಟೈತೆ. ಓಕೆ, ರೈಟ್. ಎದಕ್ ಸಂಬಂಧಪಟ್ಟೈತಪ್ಪ ಅಂತಂದ್ರ ಗ್ರೀನ್ ಅಂದ್ರೆ ಗೊತ್ತಾಗ್ತದೆ ಅದ್ರಾಗೆ ಅದ. ಗ್ರೀನ್ ಅಂದ್ರೆ ಹಸಿರು. ಗ್ರೀನ್ ಅಂದ್ರೆ ಎದಕ್ಕಪ್ಪ ಅಂತಂದ್ರೆ ರೈತರು ಕೆಲವೊಂದು ಉತ್ಪಾದನೆಗಳನ್ನ ಮಾಡ್ತಾರೆ. ರೈತರು ಉತ್ಪಾದನೆಗಳನ್ನ ಮಾಡ್ಕೊಂಡು ಏನಾಗ್ತದಪ್ಪ ಎಕ್ಸ್ಪೋರ್ಟ್ ಮಾಡ್ತಾರೆ ಬೇರೆ ದೇಶಗಳಿಗೆ. ಈಗ ನಮ್ಮ ದೇಶದಿಂದ ಏನಾಗ್ತದಪ್ಪ ಅಂತಂದ್ರೆ ಅಮೆರಿಕಕ್ಕೆ ನಾವ್ ಏನ್ ಕಳಿಸ್ತೀವಿ, ಜೋಳ ಕಳಿಸ್ತೀವಿ, ರೈತ ಮೆಕ್ಕೆಜೋಳ ಕಳಿಸ್ತೀವಿ ಅಂತ ಇಟ್ಕೊಡ್ರಿ. ಮೆಕ್ಕೆಜೋಳ ಈ ವರ್ಷ ರೈತ ಬೆಳೆ ಬೆಳೆದಿದ್ದ ಈ ಸರಿ ಆಗ್ಯದಲ್ಲ, ನಮ್ಮಲ್ಲಿ ಸಮಸ್ಯೆ ಹಂಗೆ. ರೈತ ಬೆಳೆ ಬೆಳೆದಿದ್ದ ಮಳೆನೇ ಬರಲಿಲ್ಲ, ವಿಕೋಪಗಳಾಯ್ತು, ಅತಿಯಾಗಿ ಬಿಸಿಲಾಯ್ತು, ಜನರಿಗೆ ಲಾಸ್ ಆಯ್ತು. ಏನಾದ್ರೂ ಕೆಲವು ರಾಸಾಯನಿಕ ವಸ್ತುಗಳು ಏನ್ ಮಾಡಿದವಪ್ಪ ಅಂತಂದ್ರೆ ಬೆಳೆಗಳನ್ನ ಕುಂಠಿತಗೊಳಿಸ್ತಾವ. ಕುಂಠಿತ ಅಂದ್ರೆ ಅರ್ಥ ಆಗ್ತದ, ಕಡಿಮೆ ಆಗ್ತದೆ. ಈಗ ಓ ಸರಿ 50 ಚೀಲ ಆಗುತ್ತಾ ಬಂದ್ರೆ ಈ ಸರಿ ಏನಾಗ್ಬಿಡ್ತದೆ 25 ಚೀಲ ಆಗ್ಬಿಡೋದು. ಅವಾಗ ಏನಾಗ್ತದೆ, ರೈತರಿಗೆ ಹಾನಿ ಆಗ್ತದೆ. ಹಂಗಾಗಿನೇ ಅದಕ್ಕೂ ಕೂಡ ಪ್ರಕೃತಿ ವಿಕೋಪಕ್ಕೆ ಅನುಕೂಲವಾಗ್ತಕ್ಕಂತ ಕೆಲವು ಉತ್ಪನ್ನಗಳಿಗೆ ಏನ್ ಮಾಡುತ್ತಪ್ಪ ಅಂದ್ರ WTO ಕಡೆಯಿಂದ ಏನಾಗ್ತದಪ್ಪ ಅಂದ್ರ ಹಸಿರು ಸಬ್ಸಿಡಿ ನೀಡ್ತದ. ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರ ಹಸಿರು ಬಾಕ್ಸ್ ಅಥವಾ ಗ್ರೀನ್ ಬಾಕ್ಸ್ ಅಂತೇಳಿ ಕರಿತೀವಿ. ಒಂದು ಅಂಬರ್ ಬಾಕ್ಸ್, ಇನ್ನೊಂದು ಗ್ರೀನ್ ಬಾಕ್ಸ್, ಇನ್ನೊಂದು ಯಾವ್ದು ಉಳಿತು ಬ್ಲೂ ಬಾಕ್ಸ್ ಸಂಬಂಧಪಟ್ಟೈತಿ. ಸಾಗರಗಳಿಗೆನ ರೈಟಾ, ಸಾಗರಗಳಿಗೆ ಇದು ನೀಲಿಯಾಂದಗಳಿಗೆ ಮತ್ತು ಮೀನುಗಾರಿಕೆ ಅಲ್ಲ, ನೆನ್ಪಿಟ್ಕೊಡ್ರಿ. ಗ್ರೀನ್ ಅದೊಂದು ಏನೋ ಬಂದದ ಅಂತೇಳಿ ಮತ್ತೆ ಅದನ್ನ ಇದು ಮಾಡ್ಬೇಡ್ರಿ. ಏನಂತಂತಂದ್ರೆ ಯಾವ್ದು ಬ್ಲೂ ಬಾಕ್ಸ್. ಬ್ಲೂ ಬಾಕ್ಸ್ ಎದಕ್ಕೆ ಸಂಬಂಧಪಟ್ಟೈತಪ್ಪ ಅಂದ್ರ ಇದನ್ನು ಅಂಬರ್ ಬಾಕ್ಸ್ ಇದ್ದಂಗೆ, ಅದ್ರಲ್ಲಿ ಹೇಳಿದ್ರು ಅಂಬರ್ ಬಾಕ್ಸ್ ಇದ್ದಂಗೆ. ಆದ್ರೆ ಸ್ವಲ್ಪ ಏನ್ ಡಿಫ್ರೆಂಟ್ ಅಪ್ಪ ಅಂತಂದ್ರ ಇದು ಕೆಲವೊಂದು ಏನಾಗ್ತದಪ್ಪ ಅಂದ್ರೆ ವಿನಾಯಿತಿಗಳನ್ನ ನೀಡುತ್ತಂತ. ಕೆಲವೊಂದು ಉತ್ಪನ್ನಗಳ ಮೇಲೆ ವಿನಾಯಿತಿ ನೀಡುತ್ತದಂತ. ಕೆಲವುಗಳನ್ನ ಅವುಗಳನ್ನ ಬಿಟ್ಟಿಗೆಸಿಂದ ಬೇರೆವುಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ಸಬ್ಸಿಡಿಗಳನ್ನ ಕೊಡ್ತದಂತ. ಹಂಗಾಗಿಗಳನ್ನ ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ಬ್ಲೂ ಬಾಕ್ಸ್ ಅಂತ ಹೇಳಿ ಕರೀತಾರೆ. ಕ್ಲಿಯರ್ ಆಯ್ತಾ? WTO ಮೂರು ಕಂಫರ್ಟೇಬಲ್ ಏನ್ ಸಬ್ಸಿಡಿಗಳಂತ ಕರಿತೀವಿ, ಒಂದು ಅಂಬರ್ ಬಾಕ್ಸ್, ಇನ್ನೊಂದು ಗ್ರೀನ್ ಬಾಕ್ಸ್ ಅಂತ ಕರಿತೀವಿ, ಇನ್ನೊಂದು ಬ್ಲೂ ಬಾಕ್ಸ್ ಅಂತ ಹೇಳಿ ಕರಿತೀವಿ, ನೆನಪಿರ್ಲಿ. ರೈಟ್. WTO ಯಾವ ಸಮ್ಮೇಳನದ ಅಡಿಯಲ್ಲಿ ಸ್ಥಾಪನೆ ಆಯ್ತಪ್ಪ ಅಂದ್ರ 1994 ಮರಕೇಶ ಸಮ್ಮೇಳನ ಅಂತೇಳಿ ಕರಿತೀವಿ. ಇದು ಸ್ಥಾಪನೆ ಆದದ್ದು 1995 ಜನವರಿ 1ನೇ ತಾರೀಕು. WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ವ್ಯಾಪಾರ ಸಮ್ಮೇಳನ ಅಂತೇಳಿ ಕರಿತೀವಿ ಅಂತೇಳಿ ನೆನಪಿಟ್ಟುಕೊಡ್ರಿ. ಇದರಲ್ಲಿ ಕೇಂದ್ರ ಕಚೇರಿ ಇಲ್ಲಿ ಕಂಡು ಬರ್ತದಪ್ಪ ಅಂತಂದ್ರ ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಕಂಡು ಬರ್ತದ ಅಂತೇಳಿ ನೆನಪಿಟ್ಟುಕೊಡ್ರಿ. ಇನ್ನು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರ 166 ಅಂತೇಳಿ ನೆನಪಿಟ್ಟುಕೊಡ್ರಿ. ಇನ್ನು 166ನೇ ದೇಶ ತೈಮೂರ್ ಲಿಸ್ಸೆ. ರೈಟಾ? ತೈಮೂರ್ ಲಿಸ್ಸೆ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ 166ನೇ ದೇಶ ಆಗಿ ಸೇರ್ಕೊಂಡೈತಿ. ಇನ್ನು ಇತ್ತೀಚೆಗೆ ಎಷ್ಟನೇದಪ್ಪ ಅಂದ್ರೆ 14ನೇ WTO ನ ಸಚಿವರ ಸಮ್ಮೇಳನ ಇಲ್ಲಿ ನಡೆದೈತಪ್ಪ ಅಂದ್ರೆ ಪ್ರಚಲಿತ ಘಟನೆ ಎಲ್ಲಪ್ಪ ಅಂದ್ರ ಕ್ಯಾಮರನ್ ಅಂತೇಳಿ ನೆನ್ಪಿಟ್ಕೊಡು. ಇಷ್ಟು ನೆನಪಿರ್ಲಿ. ನೆಕ್ಸ್ಟ್ ಇದೇನಪ್ಪ ಟಾಪಿಕ್ ಏನಪ್ಪಾ ಅಂತಂದ್ರ ನೇಪಾಳದ ಪ್ರಧಾನಿಯಾಗಿ ಆಯ್ಕೆಯಾಗ್ಯಾನ ಇತ್ತೀಚೆಗೆ. ಯಾವ್ದು? ಬಾಲೇಂದ್ರ ಶಾ. ರೈಟ್? ಏನಪ್ಪಾ ಅಂದ್ರ ಬಾಲೇಂದ್ರ ಶಾ ಅಂತೇಳಿ ನೆನಪಿಟ್ಟುಕೊಡ್ರಿ. ಇವ್ರ ಪಕ್ಷ ಯಾವ್ದಂತ ಕೇಳ್ತಾನ, RSP. ರೈಟ್? BJP ಕಾಂಗ್ರೆಸ್ ಅಲ್ಲ, RSP ಪಕ್ಷ ಅಂತೇಳಿ ಕರಿತೀವಿ. RSP ಅಂದ್ರ ರಾಷ್ಟ್ರೀಯ ಸ್ವತಂತ್ರ ಪಕ್ಷ ಅಂತೇಳಿ ಕರಿತೀವಿ. ಯಾರಪ್ಪ ಅಂತಂದ್ರ ಬಾಲೇಂದ್ರ ಶೇ ಅಂತಕ್ಕಂಥವ್ರು ಇತ್ತೀಚೆಗೆ ಏನ್ ಮಾಡ್ಯಾರಪ್ಪ ಅಂದ್ರ ಆಯ್ಕೆ ಆಗಿದ್ದಾರೆ ಅಂತ ನೆನ್ಪಿಟ್ಕೊಡ್ರಿ. ಇವ್ರು ಎಷ್ಟನೇದವ್ರು ಅಂತ ಕೇಳ್ತಾನ, 47ನೇದವ್ರು. ಎಷ್ಟಪ್ಪ ಅಂದ್ರ 47ನೇದವ್ರು ಅಂತೇಳಿ ನೆನ್ಪಿಟ್ಕೊಡ್ರಿ. ಇನ್ನು ನೇಪಾಳನ ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆಗಿರ್ತಕ್ಕಂಥ ಅತ್ಯಂತ ಕಿರಿಯ ವ್ಯಕ್ತಿ ಯಾರಂತ ಪ್ರಶ್ನೆ ಕೇಳ್ತಾನ. ಯಾರಪ್ಪ ಅಂದ್ರ ಬಾಲೇಂದ್ರ ಶಾ ಅಂತೇಳಿ ಏನಪ್ಪ ಅಂದ್ರ ನೆನ್ಪಂದು ಇಟ್ಕೊಡ್ರಿ ಅಂತ ಹೇಳ್ರಿ. ನೆಕ್ಸ್ಟ್ ಇವ್ರು ಮೂಲತಃ ಕರ್ನಾಟಕದಲ್ಲಿ ಓದಿದಾರಂತ, ನೆನ್ಪಿಟ್ಕೊಡ್ರಪ್ಪ. ಬೆಂಗಳೂರಿನಾಗ ಓದಿದಾರಂತ, ಬೆಂಗಳೂರಲ್ಲಿ ಅಭ್ಯಾಸ ಮಾಡಿ ಅಲ್ಲಿ ಹೋಗ್ಯಾರಂತ ಪ್ರಧಾನ ಮಂತ್ರಿ ಆಗಲಕ್. ನೀವೆಲ್ಲಿ ಹೋಗ್ತೀರಿ ನೋಡ್ರಿ. ಹೋದ ವರ್ಷ ಯಾರಿದ್ರು ಪ್ರಧಾನಿ? KP ಶರ್ಮಾ ಓಲಿ. ನೆನ್ಪಿಟ್ಕೊಡ್ರಿ. ಮಾಜಿ ಯಾರಪ್ಪ ಅಂತಂದ್ರೆ
KP ಶರ್ಮಾ ಓಲಿ ಅಂತೇಳಿ ನೆನ್ಪಿಟ್ಕೊಡ್ರಿ. ಇದು ನೇಪಾಳ ಅಂತಕ್ಕಂಥದ್ದು ಭಾರತದ ನೆರೆಯ ದೇಶ, ರೈಟಾ? ಭಾರತದ ನೆರೆಯ ದೇಶ ಅಂತ ಹೇಳಿ ಕರಿತೀವಿ. ನೇಪಾಳದ ರಾಜಧಾನಿ ಯಾವ್ದಂತ ಕೇಳ್ತಾನ, ಕಠ್ಮಂಡು ಅಂತೇಳಿ ನೆನ್ಪಿಟ್ಕೊಡ್ರಿ. ನೇಪಾಳನ ಸಂಸತ್ತಿನ ಹೆಸರು ಏನಂತ ಕೇಳ್ತಾನ, ನ್ಯಾಷನಲ್ ಪಂಚಾಯತ್, ರೈಟಾ? ನ್ಯಾಷನಲ್ ಪಂಚಾಯತ್ ಅಂತೇಳಿ ನೆನ್ಪಿಟ್ಕೊಡ್ರಿ. ಇನ್ನು ನೇಪಾಳದ ಕರೆನ್ಸಿ ಯಾವ್ದಂತ ಕೇಳ್ತಾನ, ನೇಪಾಳದ ಕರೆನ್ಸಿ ನೇಪಾಳಿಯನ್ ರೂಪಿ, ರೈಟಾ? ನೇಪಾಳಿಯನ್ ರೂಪಿ ಅಂತೇಳಿ ನೆನ್ಪಿಟ್ಕೊಡ್ರಿ. ಇನ್ನು ನೇಪಾಳ ಸಾರ್ಕ್ ನಲ್ಲಿ ಐತೋ ಇಲ್ಲೋ, ರೈಟಾ? ಸಾರ್ಕ್ ನಲ್ಲಿ ಐತೋ ಇಲ್ಲೋ? ಇದು ಮೂಲ ಸಂಸ್ಥಾಪಕರ ರಾಷ್ಟ್ರನ ಇನ್ನು ಇತ್ತೀಚೆಗೆ ಸೇರ್ಪಡೆ ಆಗಿತ್ತ? ಮೂಲ ಸಂಸ್ಥಾಪಕರ ಹಂಚ್ಕೊಂಡೈತೆ. ಏನಿದು ಎಷ್ಟು ಕಿಲೋಮೀಟರ್ ಹಂಚ್ಕೊಂಡೈತೆ? 1752 ನೋಡ್ರಪ್ಪ. 1752 ಏನಾಗ್ತದೆ ಅಂತಂದ್ರೆ ಕಿಲೋಮೀಟರ್ ಭಾರತವನ್ನ ಭೂಗಡಿಯನ್ನ ಹಂಚಿಕೊಂಡಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ನೇಪಾಳ ದೇಶ ಅಂತೇಳಿ ನೆನ್ಪಿಟ್ಕೊಡ್ರಿ. ಇನ್ನು ನೇಪಾಳ ದೇಶ ಇದು ಏನಪ್ಪಾ ಅಂದ್ರೆ ಹಿಂದುತ್ವ ದೇಶ ಅದಲ್ಲ. ಜಗತ್ತಿನ ಅತಿ ದೊಡ್ಡ ಹಿಂದೂ ರಾಷ್ಟ್ರ ಯಾವುದು? ನೇಪಾಳ ದೇಶ. ಜಗತ್ತಿನ ಅತಿ ದೊಡ್ಡ ಮುಸ್ಲಿಂ ರಾಷ್ಟ್ರ ಯಾವುದು? ಇಂಡೋನೇಷ್ಯಾ ಅಂತೇಳಿ ನೆನ್ಪಿಟ್ಕೊಡ್ರಿ. ಯಾವ್ದಪ್ಪ ಅಂದ್ರ ಇಂಡೋನೇಷ್ಯಾ. ಅದೇ ಇಂಡೋನೇಷ್ಯಾ ದೇಶ 16 ವರ್ಷದೊಳಗೆ ಮಕ್ಕಳಿಗೆ ಎಲ್ಲರಪ್ಪ ನಿನ್ನೆ ಹೇಳಿದ್ವಲ್ಲ, 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣಗಳನ್ನ ನಿಷೇಧಿಸಿದ ದೇಶ ಯಾವ್ದಂತ ಕೇಳ್ತಾನ ಪ್ರಶ್ನೆ. ಮೊದಲ ಆಗ್ನೇಯ ಏಷ್ಯಾ ದೇಶ ಯಾವ್ದಂತ ಕೇಳ್ತಾನ, ಯಾವ್ದಪ್ಪ ಅಂದ್ರ ಇಂಡೋನೇಷ್ಯಾ ಅಂತ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಅದಾದ ನಂತರ ನೇಪಾಳಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಪ್ರಾಣಿ ಯಾವುದು? ರಾಷ್ಟ್ರೀಯ ಪ್ರಾಣಿ, ನೇಪಾಳದ ರಾಷ್ಟ್ರೀಯ ಪ್ರಾಣಿ, ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವ್ದನ್ನ ಕೇಳ್ತಾನ್ರಪ್ಪ? ಹಸು ನೋಡ್ರಿ, ನೆನ್ಪಿಟ್ಕೊಡ್ರಿ. ನೇಪಾಳದ ರಾಷ್ಟ್ರೀಯ ಪ್ರಾಣಿ ಯಾವ್ದಪ್ಪ ಅಂತಂದ್ರ ಹಸು ಅಂತೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಅದಾದ ನಂತರ ಓಸರೆಲ್ಲ ದಂಗೆ ಆದದ್ದು ನೇಪಾಳದೊಳಗೆ ಅಲ್ಲ, ನೇಪಾಳದ ಜಂಜಿ ಪ್ರತಿಭಟನೆ ನಡೀತು. ಜಂಜಿ ಪ್ರತಿಭಟನೆ ನಡೆದ ಮೇಲೆ ತಿಕ್ಕಾಡಿ ಹೊಡೆದ್ರ ಅವ್ರು, ಎಲ್ಲಿ ಬೇಕಲ್ಲಿ ತಿಕ್ಕಾಡಿ ಬಿದ್ದು ಸಂಸತ್ ದಾಟಿ ಜಾಂಡ ಆರಿಸಿ ಪ್ರತಿಭಟನೆ, ರೈಟಾ? ಯಾರನ್ನ ತೊಡಗಿದ್ರೆ ನಡೀತಿದ್ದು, ವಿದ್ಯಾರ್ಥಿಗಳು ಯುವಕರನ್ನ ತೊಡಗಬಾರ್ದಂತ ಗೊತ್ತಾಗ್ಬಿಡ್ತು. ಹಂಗಾಗಿ ನಮಗೊಂದ್ ಚಲೋ ಚಲೋ ಕಾಲ್ಫಾರ್ಮ್ ಆಕತ್ತಾವ. ಯಾಕೆ ಅದನ್ನ ಸ್ಫೂರ್ತಿ ತಗೊಂಡ್ರೆ ಕಾಣಕತ್ತದ ಅಲ್ಲ. ಇದು ನೇಪಾಳ ದೇಶ ಅಂತ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇತ್ತೀಚೆಗೆ ಅಮೆರಿಕ ಸ್ವಾತಂತ್ರ್ಯದ ಚಿನ್ನದ ನಾಣ್ಯದಲ್ಲಿ ಟ್ರಂಪ್ ಚಿತ್ರ ಗುರ್ತು ಮಾಡಿದಾರ ನೋಡ್ರಿ. ನೋಡ್ರಿ ಇದು ಇಂಪಾರ್ಟೆಂಟ್ ಇಲ್ಲೋ ಗೊತ್ತಿಲ್ಲ, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇದೊಂದು ಏನಪ್ಪಾ ಅಂದ್ರ ನೇಪಾಳ ಇನ್ನೊಂದ್ ಏನಪ್ಪಾ ಅಂದ್ರೆ ಇದೊಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಹೌದಲ್ಲ? ನೆನ್ಪಿಟ್ಕೊಡ್ರಿ. ಇದು ದಕ್ಷಿಣ ಏಷ್ಯಾದ ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಭೂವೇಷ್ಟಿತ ದೇಶ ಅಂತ ಕರಿತೀವಿ. ಅಂದ್ರ ಯಾವ ಒಂದು ದೇಶ ಭೂಗಡಿಯನ್ನು ಹಂಚಿಕೊಂಡಿರ್ತದೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಇರ್ತಕ್ಕಂಥ ಜಲ ಎತ್ತಿರಲ್ಲ, ನೀರು ಎತ್ತಿರಲ್ಲ, ಸಾಗರ, ಸಮುದ್ರ, ಸರೋವರ ಇನ್ನು ಸಣ್ಣ ಪುಟ್ಟ ಇಂಥವೇನು ಎತ್ತಿರಲ್ಲ. ಹಂಗಾಗಿನೇ ಕಂಪ್ಲೀಟ್ ಅದೇನಾಗಿರ್ತದ, ಭದ್ರವಾಗಿರ್ತದ. ಅದು ಬಿಟ್ಟು ಯಾವ್ದಾರ ಒಂದು ಸಮುದ್ರ ಬಗಲಾಗಿತ್ತಪ್ಪ ಅಂದ್ರೆ ಮರ್ದಿನ ಚಲೋಚನೆ ಪ್ರವಾಹ ಬರ್ತಂದ್ರೆ ಕೊಚ್ಚಿಕೊಂಡು ಹೋಗ್ಬಿಡುತ್ತೆ ಆ ದೇಶ, ರೈಟ್? ಇಂಡೋನೇಷ್ಯಾ ಎಲ್ಲ ಹಂಗೆ ಮತ್ತವು ಕೆಲವು ದೇಶಗಳು ಅದಾವಲ್ಲ. ಇಂಡೋನೇಷ್ಯಾ ರಾಜಧಾನಿ ಯಾವುದು? ನುಸಂತಾರ. ಜಕಾರ್ತನ ಯಾಕೆ ತೆಗೆದ್ರಪ್ಪ ಅಂದ್ರೆ ಅದಕ್ಕೆ ಯಾವ ಸಲುವಾಗಿ ತೆಗೆದ್ರಪ್ಪ ಅಂತಂದ್ರೆ ಅಲ್ಲಿನ ಕೆಲವು ಸಾಗರಗಳು ಸಮುದ್ರಗಳಿಂದ ಇದಾಗ್ತದ, ಅಡೆತಡೆ ಆಗ್ತದ. ನಾಳೆ ಎಲ್ಲರ ಸುಮ್ಮ ತಹಶೀಲ್ ಆಗ್ತದೆ. ಸಮುದ್ರದ ಮಟ್ಟ ಏನಾರ ಜಾಸ್ತಿ ಆಯ್ತಪ್ಪ ಅಂದ್ರೆ ಏನಾಗ್ತದೆ, ಸುಮ್ಮ ಏನಾರ ಡಿಸಿ ಆಫೀಸ್ನ ಡಿಸಿ ಕುಂತಿಂದ್ರೆ ಕೊಚ್ಕೊಂಡು ಹೋಗ್ಬಿಡ್ತಾನೆ ಕಡೆ ಪಟ್ನ. ಹಂಗಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅದನ್ನ ಏನ್ ಮಾಡಿದ್ರೆ ತೆಗೆದೋಟ್ರಿ ಅಂತೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಅದಾದ ನಂತರ ಜಗತ್ತಿನ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಎತ್ತರ ಎಷ್ಟಪ್ಪ ಅಂದ್ರೆ 8848 ಮೊದಲು. ಈಗ ಎಷ್ಟಾಗೈತೆ? 8848.86 ಮೀಟರ್ ಏನಾಗತ್ತಪ್ಪ ಅಂದ್ರೆ ಇತ್ತೀಚೆಗೆ ಅದರ ಏನಾಗತ್ತಪ್ಪ ಅಂತಂದ್ರ ಎತ್ತರ ಏನಾಗತ್ತಪ್ಪ ಅಂದ್ರೆ ಹೆಚ್ಚಾಗೈತಿ. ನೆನ್ಪಿಟ್ಕೊಳ್ರಿ. ಶಿಖರಗಳು ಕೂಡ ಬೆಳಿತಾವೇನ್ರಿ ಅಂತ ಕೇಳ್ಬೋದು ನೀವು. ಬೆಳಿತಾವ್ರಿ. ಯಾಕೆ ಬೆಳಿತಾವ ಅಂತ ಕೇಳಿ ನೆನ್ಪಿಟ್ಕೊಳ್ರಿ. ವಿಶೇಷವಾಗಿ ಈ ನಮ್ಮ ಭೂಮಿ ರಚನೆ ಆಗುವಂತ ಪೂರ್ವದಲ್ಲಿ ಈ ನಮ್ಮ ಖಂಡ ರಚನೆ ಆಗೋಕ್ ಮುಂಚೆ ಏನತ್ತಪ್ಪ ಅಂದ್ರೆ ಎಲ್ಲವೂ ಒಂದೇ ಇತ್ತು, ಗೊತ್ತಲ್ಲ? ಟ್ಯಾಕ್ಟೋನಿಕ್ ಪ್ಲೇಟ್ ಅಂತ ಹೇಳಿ ಕರಿತೀವಿ. ಟ್ಯಾಕ್ಟೋನಿಕ್ ಪ್ಲೇಟ್ಗಳು ಏನಾಯ್ತಪ್ಪ ಅಂದ್ರೆ ಎಲ್ಲವೂ ಒಗ್ಗಟ್ಟಾಗಿ ಇದ್ವು. ಅದೇ ಏನ್ ಮಾಡ್ತಾವಪ್ಪ ಅಂದ್ರೆ ದಿನ ಸವೆದಂತ ಏನಾಗ್ತದಪ್ಪ ಅಂದ್ರ ಅಲ್ಲಿನ ಹವಾಮಾನಕ್ಕೆ ತಕ್ಕಂತೆ ಉಷ್ಣಾಂಶ ಹೆಚ್ಚಾಯ್ತು, ಮಳೆ ಬಂತು, ಗುಡುಗು, ಸಿಡಿಲು, ಭೂಕಂಪ, ಜ್ವಾಲಾಮುಖಿ ಇವೆಲ್ಲ ಆಗಿ ಏನ್ ಮಾಡಿದವಪ್ಪ ಅಂದ್ರ ಈ ಕಡೆ ಏಷ್ಯಾ ದೇಶ ಹೋಯ್ತು, ಈ ಕಡೆ ಆಸ್ಟ್ರೇಲಿಯಾ, ಈ ಕಡೆ ಮತ್ತೆ ಯಾವ್ದಪ್ಪ ಆಫ್ರಿಕಾ, ಈ ಕಡೆ ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ನೆಕ್ಸ್ಟ್ ಅಂಟಾರ್ಟಿಕ್ ಅಂತೇಳಿ ಏನಾಗ್ತಾವಪ್ಪ ಅಂದ್ರ ಎಲ್ಲಾ ಖಂಡಗಳು ಏನಾಗ್ತಾವಪ್ಪ ಅಂದ್ರೆ ಇಬ್ಬಾಗ ಆಗ್ತಾವ. ಇದನ್ನೇ ಏನಂತ ಕರಿತಪ್ಪ ಅಂತಂದ್ರ ಭೂ ಅಲೆತಗಳ ಸಿದ್ಧಾಂತ ಅಂತ ಹೇಳಿ ಕರಿತೀವಿ, ಗೊತ್ತಲ್ಲ? ಭೂ ಅಲೆತಗಳ ಸಿದ್ಧಾಂತವನ್ನ ಪ್ರತಿಪಾದಿಸಿದವ್ರು ಯಾರು? ಅಲ್ಫ್ರೆಡ್ ವೆಗನರ್ ಅಂತೇಳಿ ಬರ್ತಾನ. ಅಲ್ಫ್ರೆಡ್ ವೆಗನರ್ ಏನ್ ಮಾಡ್ತಾನಪ್ಪ ಅಂದ್ರೆ ಭೂ ಅಲೆತಗಳ ಸಿದ್ಧಾಂತದ ಬಗ್ಗೆನೇ ಹೇಳ್ತಾನೆ. ಇದೇನ್ ನಮ್ಮ ಹಿಮಾಲಯ ಅದಾವಲ್ಲಿ, ಏನ್ ಹಿಮಾಲಯ ಪರ್ವತದ ಬಗ್ಗೆ ಮಾತಾಡಕತ್ತೀವಲ್ಲ
ರೈಟ್. ಹಿಮಾಲಯ ಪರ್ವತ ಇದನ್ನ ಮೌಂಟ್ ಎವರೆಸ್ಟ್ ಐತಲ್ಲ, ಯಾವ ಒಂದು ಶ್ರೇಣಿಯಲ್ಲಿ ಕಂಡು ಬರ್ತದೆ? ಕಾರಾಕೋರಂ ಶ್ರೇಣಿಯಲ್ಲಿ ಕಂಡು ಬರ್ತದೆ. ನೆನ್ಪಿಟ್ಟುಕೊಡ್ರಿ. ಏಷ್ಯಾದ ಬೆನ್ನೆಲುಬು ಅಂತ ಯಾವ್ದು ಕರಿತೀವಿ? ಕಾರಾಕೋರಂ ಶ್ರೇಣಿಯನ್ನ ಕರಿತೀವಿ. ಇನ್ನು ಕಾರಾಕೋರಂ ಶ್ರೇಣಿ ಎಲ್ಲಿಂದ ಎಲ್ಲಿಗೆ ಸಂಪರ್ಕ ಕಲ್ಪಿಸ್ತದೆ? ಕಾರಾಕೋರಂ ಶ್ರೇಣಿ ಎಲ್ಲಿಂದ ಎಲ್ಲಿಗೆ? ಅಲ್ಲೇ ಮಯನ್ಮಾರ್ ಅಲ್ಲ, ಭಾರತದ ಯಾವ 2 ಸ್ಥಳಗಳನ್ನ ಇದು ಮಾಡ್ತದ? ಯಾವ್ದ್ರಿ? ಇಲ್ಲ, ಬಾರ್ಲಾಚಲ್ಲ. ಶ್ರೀನಗರ ಟು ಲೇ ನೋಡ್ರಪ್ಪ. ಶ್ರೀನಗರ ಟು ಲೇ ಅಂತಕ್ಕಂಥದ್ದು ಏನ್ ಮಾಡ್ತಪ್ಪ ಅಂದ್ರೆ ಸಂಪರ್ಕವನ್ನ ಕಲ್ಪಿಸುವ ಅಂತೇಳಿ ನೆನ್ಪಿಟ್ಕೊಡ್ರಿ. ಇನ್ನು ಶಿಖರ ಏನಾಗ್ತಾವ ಅಂದ್ರೆ ಬೆಳಿತಾವ ಅಂತೇಳಿ ನೆನ್ಪಿಟ್ಕೊಡ್ರಿ. ಮೌಂಟ್ ಎವರೆಸ್ಟ್ ಬಗ್ಗೆ ಯಾಕೆ ಹೇಳಿದವಪ್ಪ ಅಂದ್ರ ನೇಪಾಳ ದೇಶದಾಗೆ ಬರುತ್ತವ. ನೆನ್ಪಿಟ್ಕೊಡ್ರಿ. ಯಾವ ದೇಶದೊಳಗೆ ಬರುತ್ತಪ್ಪ ಅಂದ್ರ ನೇಪಾಳ ಮತ್ತ ಚೀನಾ. ಪ್ರಶ್ನೆ ಆಗೈತಿ PSI, ಒಂದ್ಸರಿ ಪ್ರಶ್ನೆ ಅಭ್ಯಾಸ ಮಾಡಿ ನೋಡ್ರಿ ಒಂದ್ಸರಿ. ಯಾವ 2 ದೇಶಗಳ ಮಧ್ಯದಲ್ಲಿ ಐತಪ್ಪ ಅಂದ್ರ ನೇಪಾಳ ಮತ್ತು ಚೀನಾ ಮಧ್ಯದಲ್ಲಿ ಐತಿ. ನೆನ್ಪಿಟ್ಕೊಡ್ರಿ. ಇದಕ್ ಮತ್ತೆ ಬೇರೆ ಬೇರೆ ಹೆಸರನ್ನು ಕರಿತೀವಿ, ಗೊತ್ತಲ್ಲ? ನೇಪಾಳದಲ್ಲಿ ಏನಂತ ಕರಿತೀವಿ? ಸಾಗರ ಮಾತಾ ಅಂತೇಳಿ ಕರಿತೀವಿ. ಇನ್ನು ಚೀನಾ ದೇಶದಲ್ಲಿ ಏನಂತ ಕರಿತೀವಿ? ಚುಮುಲಾಂಗ್ಮಾ. ಏನಂತ ಕರಿತೀವಿ? ಚುಮುಲಾಂಗ್ಮಾ ಅಂತೇಳಿ ಕರಿತೀವಿ. ಇನ್ನು ಭಾರತದಾಗ ಗೌರಿ ಶಂಕರ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಡ್ರಿ. ಈ 3 ಹೆಸರುಗಳು ನೆನ್ಪಿಟ್ಕೊಡ್ರಿ. ಗೌರಿ ಶಂಕರನ ಗೌರಿ ಶಿಖರನ ಗೌರಿ ಶಂಕರ ಅಂತ ಕರಿತೀವಿ. ಚುನುಲೋಂಗ್ಮಾ ಅಂತೇಳಿ ಕರಿತೀವಿ. ಆಮೇಲೆ ಸಾಗರ ಮಾತಾ ಅಂತೇಳಿ ಕರಿತೀವಿ. ಯಾವ್ದಕ್ಕಪ್ಪ ಅಂತಂದ್ರ ಮೌಂಟ್ ಎವರೆಸ್ಟ್ ಅಂತೇಳಿ ನೆನ್ಪಿಟ್ಕೊಡ್ರಿ. ಯಾಕಂದ್ರೆ ಇಂಪಾರ್ಟೆಂಟ್. ಮೌಂಟ್ ಎವರೆಸ್ಟ್ ಬಗ್ಗೆ ಕೇಳಬಹುದು ಪ್ರಶ್ನೆ. ಇನ್ನು ಮೌಂಟ್ ಎವರೆಸ್ಟ್ ನೀರಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರನ್ನ ಕೇಳ್ಬಿಡ್ತಾರ? ಯಾರು? ತಾನ್ಸೆಂಗ್ ನುರ್ಗೆ, ರೈಟಾ? ತೆನ್ಸೆಂಗ್ ನುರ್ಗೆ ಮತ್ತು ಎಡ್ಮಂಡ್ ಇಲ್ಲರಿ ಏನ್ ಮಾಡ್ತಾರಪ್ಪ ಅಂದ್ರೆ ಮೊದಲ ಬಾರಿಗೆ ಮೌಂಟ್ ಎವರೆಸ್ಟ್ ಇರ್ತಾರ. ಇನ್ನು ಮೊದಲ ಮಹಿಳೆ ಯಾರಪ್ಪ ಅಂದ್ರ ಜಾಂಕೋ ತಾಂಬೆ. ಇನ್ನು ಮೌಂಟ್ ಎವರೆಸ್ಟ್ ಏರಿರ್ತಕ್ಕಂಥ ಮೊಟ್ಟ ಮೊದಲ ಅಂಗವಿಕಲ ಮಹಿಳೆ ಅರುಣಿಮಾ ಸಿನ್ಹಾ ಅಂತೇಳಿ ಬರ್ತಾರ. ಇನ್ನು ಈ ಶಿಖರ ಏರಿದ ಮೊಟ್ಟ ಮೊದಲ ಭಾರತದ ಪುರುಷ ಅವತಾರ್ ಸಿಂಗ್ ಸೀಮಾ, ರೈಟಾ? ಅವತಾರ್ ಸಿಂಗ್ ಸೀಮಾ ಅಂತೇಳಿ ನೆನ್ಪಿಟ್ಟುಕೋರಿ. ಇದೇ ಶಿಖರವನ್ನು ಏರಿರ್ತಕ್ಕಂಥ ಮೊದಲ ಮಹಿಳೆ ಯಾರಪ್ಪ ಅಂದ್ರ ಬಚೇಂದ್ರಿ ಪಾಲ್ ಸಿಂಗ್. ಯಾವ ವರ್ಷ? 1984 ಅಂತೇಳಿ ನೆನ್ಪಿಟ್ಟುಕೊಡ್ರಿ. ಇದೇ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿರ್ತಕ್ಕಂಥ ಅತ್ಯಂತ ಕಿರಿಯ ಬಾಲಕ ಅರ್ಜುನ್ ಜನ್ಯನ ಅರ್ಜುನ್ ವಾಜಪೇಯಿ. ಅವ್ರಿಗೆ ಬಾರಿಸೋದ್ರಾಗೆ ಆಡೋದ್ರಾಗೆ ರಗಡ ಆಗಿರ್ತದೆ. ಅವನೇ ಏರ್ಸ್ಬೇಕು ಮಾಡಿರಿ, ರೈಟಾ? ಅರ್ಜುನ್ ವಾಜಪೇಯಿ ಅಂತೇಳಿ ಹೆಸರಿಂದ ನೆನ್ಪಿಟ್ಕೊಡ್ರಿ. ಇಷ್ಟ ಮೌಂಟ್ ಏನ್ರಿ? ಅಲ್ರಿ ಮೊದಲ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಎಡ್ಮಂಡ್ ಇಲ್ರಿ. ಕಿರಿಯ ಪ್ರಪಂಚದೊಳಗ ಯಾರಂದ್ರಿ? ಜೋರ್ಡನ್ ರೋಮಿರೋ. ಭಾರತದೊಳಗಂದ್ರ ಅರ್ಜುನ್ ವಾಜಪೇಯಿ, ರೈಟ್? ಅರಣ್ಯ ಅಧಿಕಾರಿ ಯಾರಪ್ಪ? ಪ್ರಭಾಕರ್, ರೈಟ್? ಪ್ರಭಾಕರ್ ಯಾವ ರಾಜ್ಯದವರಪ್ಪ ಅವರು? ಕರ್ನಾಟಕದವ್ರು. ಯಾವ ಜಿಲ್ಲೆದವರು? ಕೊಪ್ಪಳ ಜಿಲ್ಲೆದವರು. ಪ್ರಭಾಕರ್ ಅಂತೇಳಿ ಅಂದ್ರೆ ಮೌಂಟ್ ಎವರೆಸ್ಟ್ ನ ಏರಿರ್ತಕ್ಕಂಥ IFS ಅಧಿಕಾರಿ ಅಂತ ನೆನ್ಪಿಟ್ಕೊಡ್ರಿ. ಪ್ರಭಾಕರ್. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಆರೋಗ್ಯ ಸೂಚ್ಯಾಂಕ ಅಂತೇಳಿ ಬಿಡುಗಡೆ ಮಾಡ್ಯಾರ ಇತ್ತೀಚೆಗೆ. ಆರೋಗ್ಯ ಸೂಚ್ಯಾಂಕ ಅಂತೇಳಿ ಬಿಡುಗಡೆ ಮಾಡಿದವ್ರು ಯಾರಂತ ಕೇಳ್ತಾನ? ನೀತಿ ಆಯೋಗದವರಪ್ಪ. ಯಾರಪ್ಪ ಅಂತಂದ್ರ ನೀತಿ ಆಯೋಗದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆರೋಗ್ಯ ಸೂಚ್ಯಾಂಕ ಅಂತೇಳಿ ಬಿಡುಗಡೆ ಮಾಡ್ಯಾರ. ನೀತಿ ಆಯೋಗದ ಉಪಾಧ್ಯಕ್ಷ ಯಾರಪ್ಪ? ಸುಮನ್ ಬೇರಿ ಅಲ್ಲನ? ಸುಮನ್ ಬೇರಿ ವಾನ ಯಾವಾಗ ಹೋದ? ರೀಸೆಂಟ್ ಆಗಿ ಹೋದ್ನಲ್ಲ. ಇವಾಗ ಯಾರ್ಯಾರಪ್ಪ ಅಂದ್ರ ಅಶೋಕ್ ಲಾಹಿರಿ ಅಂತೇಳಿ ಆಗ್ಯಾನಲ್ಲ. ಬಟ್ ಅಶೋಕ್ ಲಾಹಿರಿ ಇದನ್ನ ಬಿಡುಗಡೆ ಮಾಡಿಲ್ಲ, ಸುಮನ್ ಬೇರಿ ಬಿಡುಗಡೆ ಮಾಡ್ಯಾನ. ಈ ಒಂದ್ ಸಮೀಕ್ಷೆ ಸ್ವಲ್ಪ, ಯಾಕಂದ್ರೆ ಇದು ಏಪ್ರಿಲ್ದು. ನಮಗ್ ಮೊನ್ನೆ ಅನ್ಸೋದು ಇದು ಆದದ್ದು ಏಪ್ರಿಲ್ದೊಳಗೆ ಘಟನೆ. ನೆನ್ಪಿಟ್ಕೊಡ್ರಿ. ಇದು ಏನ್ ಮಾಡ್ಯದಪ್ಪ ಅಂದ್ರೆ ಇತ್ತೀಚೆಗೆ ಆರೋಗ್ಯ ಸೂಚ್ಯಾಂಕ ಅಂತೇಳಿ ಬಿಡುಗಡೆ ಮಾಡೈತಿ. ಇದರ ಅಡಿಯಲ್ಲಿ ಅತಿ ಹೆಚ್ಚು ಇದರಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ರ್ಯಾಂಕಿಂಗ್ ಅನ್ನ ಹೊಂದಿರತಕ್ಕಂಥ ರಾಜ್ಯ ಯಾವ್ದಂತ ಕೇಳ್ತಾನ. ಇದರಲ್ಲಿ ಯಾವ್ದಪ್ಪ ಅಂದ್ರ ಒರಿಸ್ಸಾ ಅಂತೇಳಿ ನೆನ್ಪಿಟ್ಕೊಡ್ರಿ. 2ನೇ ರಾಜ್ಯ ಗೋವಾ. ಯಾವ್ದಪ್ಪ ಅಂದ್ರೆ 2ನೇದು ಗೋವಾ ಅಂತ ನೆನ್ಪಿಟ್ಕೊಡ್ರಿ. 3ನೇದು ಜಾರ್ಖಂಡ್, 4ನೇದು ಗುಜರಾತ್ ರಾಜ್ಯ. ಇವ್ 4 ಸೀರಿಯಲ್ ನೆನ್ಪಿಟ್ಕೊಡ್ರಿ. 1 ಒರಿಸ್ಸಾ, 2ನೇದು ಗೋವಾ, 3ನೇದು ಜಾರ್ಖಂಡ್, 4ನೇದು ಗುಜರಾತ್ ಅಂತೇಳಿ ನೆನ್ಪಿಟ್ಕೊಡ್ರಿ. ಇವು ಕ್ರಮವಾಗಿರ್ತಕ್ಕಂಥ ರಾಜ್ಯಗಳು ಅಂತೇಳಿ ನೆನ್ಪಿಟ್ಕೊಡ್ರಿ. ಇದರ ಅಡಿಯಲ್ಲಿ ಏನಾಗ್ತದಪ್ಪ ಅಂತಂದ್ರ ಇದ್ರ ಸೂಚ್ಯಾಂಕ ಮುಖ್ಯ ಮಟ್ಟ ಏನಪ್ಪಾ ಅಂತಂದ್ರೆ ಇದ್ರ ಎಷ್ಟು ಮಾನದಂಡಗಳದಾವ ಅಂದ್ರೆ 5 ಮಾನದಂಡಗಳದಾವ. 5 ಮಾನದಂಡ ಇಟ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂತಂದ್ರ ಹಣಕಾಸು ಆರೋಗ್ಯ ಸೂಚ್ಯಾಂಕ ಅಂತೇಳಿ ಬಿಡುಗಡೆ ಮಾಡ್ತಾರ. ಯಾರು ಬಿಡುಗಡೆ ಮಾಡ್ತಾರ ಅಂತ ಪ್ರಶ್ನೆ ಕೇಳ್ತಾನ ಅಷ್ಟೇ. ಯಾರಪ್ಪ ಅಂದ್ರೆ ನೀತಿ ಆಯೋಗ ಅಂತೇಳಿ ನೆನ್ಪಿಟ್ಕೊಡ್ರಿ. ಇಷ್ಟು. ಇನ್ನು ನಾವೀನ್ಯತೆ ಸೂಚ್ಯಾಂಕ ಬಿಡುಗಡೆ ಮಾಡುತ್ತಾ,
ಬಡತನ ಸೂಚ್ಯಾಂಕ ಬಿಡುಗಡೆ ಮಾಡುತ್ತಾ, ಬಹು ಆಯಾಮದ ಬಡತನ ಸೂಚ್ಯಾಂಕ ಇದೇ ಬಿಡುಗಡೆ ಮಾಡುತ್ತೆ. ನೆಕ್ಸ್ಟ್ ಸುಸ್ಥಿರ ಅಭಿವೃದ್ಧಿ ಸೂಚ್ಯಾಂಕ ಇವೆಲ್ಲವನ್ನ ಯಾವ್ದು ಬಿಡುಗಡೆ ಮಾಡತ್ತಪ್ಪ ಅಂದ್ರ ನೀತಿ ಆಯೋಗ ಅಂತೇಳಿ ನೆನಪಿರ್ಲಿ. ನೆಕ್ಸ್ಟ್ ಇನ್ ಕೇಂದ್ರ ಚುನಾವಣಾ ಆಯೋಗ ಅಂತ ಬರುತ್ತಾ, ಕೇಂದ್ರ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅಂತ ಬರುತ್ತಾ. ಇದನ್ನ ಏನಂತ ಕರಿತೀವಿ ಕನ್ನಡದಲ್ಲಿ? ನಿರ್ವಚನ ಸದನ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಏನಂತ ಕರಿತೀವಿ ಅಂದ್ರೆ ನಿರ್ವಚನ ಸದನ ಅಂತೇಳಿ ಕರಿತೀವಿ. ಇದು ಸ್ಥಾಪನೆ ಆದದ್ದು 1950 ಜನವರಿ 25. ಹಾಗಾಗಿ ಜನವರಿ 25 ಏನ್ ಆಚರಣೆ ಮಾಡ್ತೀವಪ್ಪ ಅಂದ್ರ ರಾಷ್ಟ್ರೀಯ ಮತದಾರರ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. 2026 ಜನವರಿ ಆಲ್ರೆಡಿ ಮುಗಿದು ಹೋಗ್ಯದ. ಹಾಗಾದ್ರೆ 2026 ಥೀಮ್ ಏನಪ್ಪಾ ಅಂದ್ರ ಎಸ್, ಮೈ ಇಂಡಿಯಾ ಮೈ ವೋಟ್, ರೈಟ್? ಮೈ ಇಂಡಿಯಾ ಮೈ ವೋಟ್, ನನ್ನ ಭಾರತ ನನ್ನ ಮತದಾನ. ನೆನ್ಪಿಟ್ಕೊಳ್ರಿ, ರೈಟಾ? ನನ್ನ ಭಾರತ ನನ್ನ ಮತದಾನ ಅಂತಕ್ಕಂಥದ್ದು ಏನಪ್ಪಾ ಅಂದ್ರ ಈ ವರ್ಷ ನಡೆದಿರ್ತಕ್ಕಂಥ ರಾಷ್ಟ್ರೀಯ ಮತದಾರ ದಿನದ ಏನಪ್ಪಾ ಅಂತಂದ್ರ ಥೀಮ್ ಆಗಿರ್ತದ ಅಂತೇಳಿ ನೆನ್ಪಿಟ್ಕೊಳ್ರಿ. ಚುನಾವಣಾ ಆಯೋಗದ ಬಗ್ಗೆ ನಿಮಗೆ ಹೇಳಿದ್ನಪ್ಪ ಅಂತಂತಂದ್ರ ಇತ್ತೀಚೆಗೆ ಸೆಕ್ಷನ್ 126/1 ಜಾರಿ ಆಗೈತಿ. ಸೆಕ್ಷನ್ 126 ಅಂದ್ರೆ ಇವೇನು ಪೊಲೀಸ್ ಸೆಕ್ಷನ್ಗಳು, ಕೋರ್ಟ್ ಸೆಕ್ಷನ್ಗಳು ಇದು. ನಾನು ಹೇಳ್ತಾ ಇರೋದು ಚುನಾವಣಾ ಸೆಕ್ಷನ್. ಎಷ್ಟದಪ್ಪ ಅಂದ್ರೆ 126/1 ಅಂತ ಅನ್ಕೋದು. ಏನ್ ಹೇಳ್ತಿದ್ರಿ 126/1 ಅಂತ ಕೇಳಿದ್ರಪ್ಪ ಅಂತಂದ್ರ ಇದು ಸೈಲೆನ್ಸ್ ಪೀರಿಯಡ್ ಬಗ್ಗೆ ಹೇಳತ್ತ. ಸೈಲೆನ್ಸ್ ಪೀರಿಯಡ್ ಅಂತಂದ್ರೆ ಏನಪ್ಪಾ ಅಂತಂತಂದ್ರ ಈಗ ಚುನಾವಣೆ ಸ್ಟಾರ್ಟ್ ಆಗಿದೆ ಅಂತ ಇಟ್ಕೊಡ್ರಿ. ಯಾವ್ದಾದ್ರು ಚುನಾವಣೆ MLA, MP, ಗ್ರಾಮ ಪಂಚಾಯತಿ, JDP, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಏನ ಸ್ಥಳೀಯ ಚುನಾವಣೆಗಳಾಗಿರ್ಬೋದು ನಡೆದ್ರು ಅಂತ ಇಟ್ಕೊಳ್ರಿ. ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂತಂತಂದ್ರ ಮತದಾನ ಮುಗಿಯಕ್ಕೆ ಇನ್ನು ಸಮಯ ಇರುತ್ತೆ. ಸಮಯ ಮುಂಜಾನೆ 10 ಗಂಟೆಗೆ 10 ಸ್ಟಾರ್ಟ್ ಆಗ್ತಾನ, ಏನ್ 6ಕ್ಕೆ ಚಾಲು ಆಗ್ತದೆ. ಬೆಳಗ್ಗೆ ಮುಂಜಾನೆ ಚಾಲು ಮಾಡಿಬಿಡ್ತಾರ ಒಂದ್ ಚಲೋ ಕಾಯಿಗೆ ಹೊಡೆದ. ನೆಕ್ಸ್ಟ್ ಏನಾಗ್ತದೆ, ಮುಗಿಯೋದು 5 ಗಂಟೆಗೆ ಮುಗಿತದ್ರಿ. 5 ಗಂಟೆ ಮುಗಿತದಲ್ಲ, 5 ಗಂಟೆ ಮುಗಿದ ನಂತರ ಏನಾಗ್ತದಪ್ಪ ಅಂತಂದ್ರೆ ಆಯ್ತು, ಕ್ಲಿಯರ್ ಆಯ್ತು, ಎಲ್ಲಗಳನ್ನ ಬ್ಯಾಲೆಟ್ ಗಳನ್ನ ಮುಚ್ಕೋತಾರ. EVM ಮಷಿನ್ಗಳು, ಆಮೇಲೆ ಯಾವ ಬರ್ತಾವಲ್ಲ ಮಷಿನ್ಗಳು, ಅವೆಲ್ಲವನ್ನ ತೆಗೆದುಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಅವ ಮೂಲ ಸ್ಥಳಕ್ಕೆ ಹೋಯ್ತಾರ, ಅವ್ರು ಕ್ಲಿಯರ್. ನೆಕ್ಸ್ಟ್ ಅದು ಆದ ನಂತರ ಏನಾಗ್ಬಿಡ್ತಪ್ಪ ಅಂದ್ರೆ ಸ್ಟಾರ್ಟ್ ಆಗಿಬಿಡ್ತಾವ ನಾವು ಮೀಡಿಯಾಗಳು. ಅದಕ್ಕೆ ಮೀಡಿಯಾಗಳು ಅಂತಾರ. ಅವಕ್ಕ ಮೀಡಿಯಾಗಳು ಏನ್ ಚಾಲೂ ಮಾಡಿಬಿಡ್ತಾರಪ್ಪ ಅಂತಂದ್ರ ಜಯಬೇರಿ, ರೈಟಾ? ಜಯಬೇರಿ ಅದ್ದೂರಿಯಾಗಿರ್ತಕ್ಕಂಥ ಚುನಾವಣೆ ನಡೆದ, ಜನರಿಂದ ಬಹಳ ಪ್ರತಿಕ್ರಿಯೆ ಬರಕತ್ತದ. ಎಲ್ಲಿ ನೋಡ್ತೀವಿ ಬರೀ ಕಾಂಗ್ರೆಸ್ ಪಾರ್ಟಿಯವ್ರ ಮುಂದೆ ಜಾಸ್ತಿ ಮಂದಿ ನಿಂತಾರ, ಬಿಜೆಪಿ ಪಕ್ಷದ ಮುಂದೆ ಕಡಿಮೆ ಮಂದಿ ನಿಂತಾರ. ಹಂಗಂದ್ರೆ ಯಾರಿಗೆ ಇತ್ತಾರ? ಕಾಂಗ್ರೆಸ್ ದವರಿಗೆ ಇತ್ತಾರ ಅನ್ನೋದು ಒಂದು ಪರಿಕಲ್ಪನೆ. ಅವಾಗ ಏನ್ ಮಾಡ್ತಾವ ಮೀಡಿಯಾಗಳು, ಏನ್ ಮಾಡ್ತಾವ ಅಪಪ್ರಚಾರ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾವ. ಅಂದ್ರ ಕಾಂಗ್ರೆಸ್ ಪಕ್ಷದ ಗೆಲುವು, ಇದು 8 ಬಾರಿ ಗೆದ್ದಿದ್ದಾರೆ, 9ನೇ ಬಾರಿ ಗೆಲ್ಲುವುದು ಏನು ಅಷ್ಟು ಸುಲಭದ ಮಾತಲ್ಲ, ಅಷ್ಟು ಕಷ್ಟದ ಮಾತೇನಲ್ಲ, ಈಸಿಯಾಗಿ ಗೆದ್ದು ಬಿಡ್ತಾರ. ಹಂಗ ಹಿಂಗಂತೇಳಿ ಏನ್ ಮಾಡ್ತಾರಪ್ಪ ಅಂತಂದ್ರ ಚುನಾವಣೆಗೆ ಸಂಬಂಧಪಟ್ಟಂತೆ ಡೈವರ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರ. ಅದಕ್ಕೆ ಹಂಗನನ ಏನಾಗಿರ್ತದ, ಅದಾದ ನಂತರ ಅಪೋಸಿಟ್ ಪಾರ್ಟಿಯವ್ರು ಏನಾರ ಸೋತ್ರ ತಿಳ್ಕೊಡ್ರಿ, ಸೋತವ್ರು ಏನ್ ಮಾಡ್ತಾರ, ಇಲ್ಲ ಮೊದಲೇ ಹೇಳಾರಿ ಇವ್ರು ಮೀಡಿಯಾದಾರ, ಇನ್ನೊಂದ್ಸರಿ ಚೆಕ್ ಮಾಡ್ರಿ, ಓಟ್ಗಳು ಏನಾರ ಕಳ್ಳ ಓಟ್ ಬಿದ್ದವನ ಇನ್ನೊಂದ್ ಚೆಕ್ ಮಾಡ್ರಿ, ನಾವ್ ಅಷ್ಟು ಸುಲಭವಾಗಿ ಸೋಲ್ತಿರ್ಲಿಲ್ಲ, ಇವ್ರು ಹಿಂಗ್ ಮೀಡಿಯಾದಾರ ಹೇಳ್ಯಾರ, ಹಿಂಗ್ ಮಾಡ್ಯಾರ ಅಂತಂದ್ರೆ ಇವ್ರು ಏನೇ ಮಾಡಿರ್ತಾರ, ಅದ್ರ ಚೆಕ್ ಮಾಡ್ರಿ ಅಂತೇಳಿ ಗೊಂದಲ ನೋಡಿರಲ್ಲ. ಎಷ್ಟೋ ಸತಿ ಆನೆಸ್ಟ್ ಆಗಿ ನೋಡಿದ್ರು ಕೂಡ ಈ ತರ ಏನಾಗ್ತಾವಪ್ಪ ಅಂದ್ರೆ ಗೊಂದಲಗಳಾಗ್ತಾವ. ಅದೇ ರೀತಿಯಾಗಿನೇ ಈ ತರ ಸಮಸ್ಯೆಗಳಾಗಬಾರ್ದು ಚುನಾವಣೆಯಲ್ಲಿ ಅನ್ನೋ ಸಲುವಾಗಿ ಏನಾಗ್ತದಪ್ಪ ಅಂದ್ರೆ 126/A ಅಥವಾ 1ರ ಅಡಿಯಲ್ಲಿ ಏನಾಗ್ತದಪ್ಪ ಅಂತಂದ್ರ ಸೈಲೆನ್ಸ್ ಪೀರಿಯಡ್ ಅಂತ ಮಾಡಿಬಿಟ್ಟಾರ. ಏನ್ ಸೈಲೆನ್ಸ್ ಪೀರಿಯಡ್ ಅಪ್ಪ ಅಂತಂದ್ರ 5 ಗಂಟೆ ಆಯ್ತು ಅಂತ ಇಟ್ಕೊಡ್ರಿ. 5 ಗಂಟೆ ಮುಗಿದ ನಂತರ ಏನಾಗ್ತದಪ್ಪ ಅಂತಂದ್ರ 48 ಗಂಟೆಗಳ ಕಾಲ ಯಾವುದೇ ರೀತಿಯಲ್ಲಿ ಇರ್ತಕ್ಕಂಥ ಮಾಧ್ಯಮಗಳಲ್ಲಿ ಯಾವುದೇ ರೀತಿಯಲ್ಲಿ ಇರ್ತಕ್ಕಂಥ ಪ್ರಚಾರವನ್ನ ಮಾಡಬಾರದು. ಈ ಸುದ್ದಿ ಇಂಪಾರ್ಟೆಂಟ್. ಇದು ಯಾಕೆ ಜಾರಿಗೆ ತಂದ್ರಪ್ಪ ಅಂತಂದ್ರೆ ಇವೆಲ್ಲ ಕೆಲವು ಈ ಘಟನೆಗಳಾಗಿದ್ವಲ್ಲ, ಹಾಗಾಗಿನೇ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ವಿಧಾನವನ್ನ ಜಾರಿಗೆ ತಂದಾರ. ಇದನ್ನ ಏನಂತ ಕರಿತೀವಪ್ಪ ಅಂದ್ರ ಸೈಲೆನ್ಸ್ ಪೀರಿಯಡ್. ಸೈಲೆನ್ಸ್ ಪೀರಿಯಡ್ ಕನ್ನಡದಲ್ಲಿ ಏನಂತ ಕರಿತೀವಪ್ಪ ಅಂದ್ರ ಮೌನದ ಅವಧಿ ಅಂತ. ಮೌನವ್ರತ ಮಾಡೋದ್ ನಂಗೆ ಮೌನದ ಅವಧಿ ಅಂತೇಳಿ ಎಷ್ಟು ಕರೀತಾರ, ನೆನ್ಪಿಟ್ಕೊಡ್ರಿ. ಇದು ಎಷ್ಟನೇ ಸೆಕ್ಷನ್ ಅಪ್ಪ ಅಂದ್ರೆ 126/1B ಅಡಿಯಲ್ಲಿ ಅಂತೇಳಿ ಎಷ್ಟು ನೆನ್ಪಿಟ್ಕೊಡ್ರಿ.
ಯಾವ ಕಾಯ್ದೆ ಅಡಿಯಲ್ಲಿ ಅಂತಂದ್ರೆ 1951 ಜನಪ್ರತಿನಿಧಿ ಕಾಯ್ದೆ ಐತಲ್ಲ, 1951 ಜನಪ್ರತಿನಿಧಿ ಕಾಯ್ದೆ ಅಡಿಯಲ್ಲಿ ಜಾರಿ ತಂದ್ರೆ ನೆನಪಿರಿ. ಇದು ಥೀಮ್ ಏನಪ್ಪಾ ಅಂದ್ರೆ ಮೈ ಇಂಡಿಯಾ ಮೈ ವೋಟ್, ನನ್ನ ಭಾರತ ನನ್ನ ಮತದಾನ. ನೆಕ್ಸ್ಟ್ ಟಾಪಿಕ್, T20 ನಡೀತು ಇತ್ತೀಚೆಗೆ, ICC T20 ಪುರುಷರದ ನಡೀತಲ್ಲ, ಎಲ್ಲಿ ನಡೀತು? ಎಲ್ಲಿ? ಇಂಡಿಯಾದೊಳಗೆ ನಡೀತು, ರೈಟಾ? ವಿಜೇತ ತಂಡ ಯಾವುದು? ಭಾರತ. ರನ್ನರ್ ಅಪ್ ತಂಡ ನ್ಯೂಜಿಲ್ಯಾಂಡ್ ಅಂತ ನೆನ್ಪಿಟ್ಕೊಡ್ರಿ. ಇನ್ನು ಯಾವ ವರ್ಷದಿಂದ ಪ್ರಾರಂಭ ಆಗಿತ್ತ ಬಂದ್ರೆ ಇದು T20 ವರ್ಲ್ಡ್ ಕಪ್? ಯಾವ ವರ್ಷದಿಂದ? 2007 ನೋಡ್ರಪ್ಪ. ಮೊದಲು ಗೆದ್ದದ್ದು ಯಾವ ದೇಶ? ಇಂಡಿಯಾನೇ. ಯಾವ ದೇಶದ ಅಪೋಸಿಟ್? ಪಾಕಿಸ್ತಾನದ ಅಪೋಸಿಟ್. ಅತಿ ಹೆಚ್ಚು ಬಾರಿ ಗೆದ್ದದ್ದು ಯಾವುದು? ಯಾವುದು? ಇಂಡಿಯಾ. ಎಷ್ಟು ಬಾರಿ? 3 ಬಾರಿ ಅಂತೇಳಿ ನೆನ್ಪಿಟ್ಕೊಡ್ರಿ. ಇದು ಯಾವ್ದಪ್ಪ ಅಂದ್ರೆ T20 ವರ್ಲ್ಡ್ ಕಪ್ ಅಂತೇಳಿ ನೆನ್ಪಿಟ್ಕೊಡ್ರಿ. ಇದು 3ನೇ ಬಾರಿ ಏನಾಗಿತ್ತಪ್ಪ ಅಂದ್ರೆ ಭಾರತ ನ್ಯೂಜಿಲ್ಯಾಂಡ್ ತಂಡವನ್ನ ಸೋಲಿಸಿ ಏನಾಗ್ತದಪ್ಪ ಅಂದ್ರೆ ಚಾಂಪಿಯನ್ ಪಟ್ಟವನ್ನ ಪಡ್ಕೊಂಡದ ಅಂತೇಳಿ ನೆನ್ಪಿಟ್ಕೊಡ್ರಿ. ಕ್ಯಾಪ್ಟನ್ ಯಾರಿದ್ರಪ್ಪ ಅಂದ್ರೆ ರಘುವಂಶಿ ಅಂತ ನೋಡಿ, ಯಾರು? ರೈಟ್, ಸೂರ್ಯಕುಮಾರ್ ಯಾದವ್ ಅಂತೇಳಿ ನೆನ್ಪಿಟ್ಕೊಳ್ರಿ ಅಂತೇಳಿ ನೆನ್ಪಿರ್ಲಿ. ನೆಕ್ಸ್ಟ್ ಇನ್ನ ಇದರಲ್ಲಿ ವಿಜೇತ ತಂಡ ಆಯ್ತು, ರನ್ನರ್ ಅಪ್ ತಂಡ ಆಯ್ತು, ಕ್ಲಿಯರ್. ನೆಕ್ಸ್ಟ್ ಇನ್ನು ಅತಿ ಹೆಚ್ಚು ರನ್ ಗಳನ್ನ ಗಳಿಸಿದವರು ಯಾರು? ಸಾಹಿದ್ ಜಾದಾ. ರೈಟಾ? ಸಾಹಿದ್ ಜಾದಾ ಪಾಕಿಸ್ತಾನದವು. ರೈಟ್, ಟೋಟಲಿ 383 ರನ್ ಹೊಡೆದನಂತ. ನಿಮ್ಗೆ ಒಟ್ಟ ಅಷ್ಟು ರನ್ ಹೊಡೆದಾರ ಅಂದ್ರೆ ವಿರಾಟ್ ಕೊಹ್ಲಿ ಬಿಟ್ರೆ ಬೇರೆ ಯಾರ ಹೆಸರು ಹೇಳಲ್ಲಿ. ರೈಟ್, ಇನ್ನು ಅತಿ ಹೆಚ್ಚು ವಿಕೆಟ್ ಪಡೆದವ್ರು ಯಾರಪ್ಪ ಅಂದ್ರ ಜಸ್ಪ್ರೀತ್ ಬುಮ್ರಾ ಅಂತೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಅದಾದ ನಂತರ ಇದಕ್ಕೆ ಬಹುಮಾನ ಎಷ್ಟೈತೆ ಮೊತ್ತ? 27 ಕೋಟಿ ನೋಡ್ರಪ್ಪ. 27.58 ಕೋಟಿ. 27.58 ಕೋಟಿ ಏನಪ್ಪ ಅಂದ್ರೆ ಪ್ರಥಮವಾಗಿ ಚಾಂಪಿಯನ್ ಆಗಿರ್ತಕ್ಕಂಥವ್ರು. ಇನ್ನು ರನ್ನರ್ ಅಪ್ ಗಳಿಗೆ ಎಷ್ಟು ಕೊಡ್ತಾರಂತಂದ್ರ 14.70 ಕೋಟಿ. 14,70,00,000 ಅಂದಂಗೆ ಏನ್ ಮಾಡ್ತಾರಪ್ಪ ಅಂದ್ರ ದ್ವಿತೀಯ ಬಹುಮಾನ ಆಗಿ ಕೊಡ್ತಾರ ಅಂತೇಳಿ ನೆನ್ಪಿಟ್ಕೊಡ್ರಿ. ಇದು ನಡೆದಿದ್ದೆಲ್ಲಪ್ಪ ಅಂತಂದ್ರ ನರೇಂದ್ರ ಮೋದಿ ಸ್ಟೇಡಿಯಂ ಇದೆಯಲ್ಲ, ಎಲ್ಲಿ? ಅಹಮದಾಬಾದ್. ಇದು ಜಗತ್ತಿನ ಅತಿ ದೊಡ್ಡದಾಗಿರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಏನಾಗ್ತದಪ್ಪ ಅಂದ್ರೆ T20 ವರ್ಲ್ಡ್ ಕಪ್ ನ ಫೈನಲ್ ಪಂದ್ಯ ನಡೀತಾ ಅಂತೇಳಿ ನೆನ್ಪಿಟ್ಕೊಡ್ರಿ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವಿಜೇತ ತಂಡ ಭಾರತ, ರನ್ನರ್ ಅಪ್ ತಂಡ ನ್ಯೂಜಿಲ್ಯಾಂಡ್ ಅಂತ ನೆನ್ಪಿಟ್ಕೊಡ್ರಿ. ಎಷ್ಟನೇ ಬಾರಿ ವಿಜೇತಪ್ಪ ಅಂದ್ರೆ 3ನೇ ಬಾರಿಗೆ ಅಂತ ನೆನ್ಪಿಟ್ಕೊಡ್ರಿ. ಅತಿ ಹೆಚ್ಚು ವಿಜೇತ ಆದದ್ದು ಯಾವ್ದಪ್ಪ ಅಂತಂದ್ರೆ ಭಾರತನೇ ನೆನ್ಪಿಟ್ಕೊಡ್ರಿ. ಮೊದಲು ನಡೆದದ್ದು ಯಾವಾಗ ಅಂತ ಕೇಳ್ತಾರ 2007 ಏನಾಗೈತಪ್ಪ ಅಂದ್ರೆ ಪ್ರಾರಂಭ ಆಗೈತೆ ಅಂತೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಈ T20 ವರ್ಲ್ಡ್ ಕಪ್ ಇದೆಯಲ್ಲ, ಇಂಪಾರ್ಟೆಂಟ್. ಇದು ಹೋಗ್ತದೆ ಕಳೆದ ಬಾರಿ PSI ಇದೇ ತರ ಪ್ರಶ್ನೆ ಕೇಳಿದ್ದ. ಒಂದ್ ಪ್ರಶ್ನೆ ನೆನ್ಪಿರ್ಲಿ, ಒಲಿಂಪಿಕ್ ನಡೆದಿತ್ತಲ್ಲ ಆ ಟೈಮ್ ಒಳಗಡೆ ಆ ತರ ಪ್ರಶ್ನೆ ಕೇಳಿದ್ದೆ ಟ್ರೆಂಡಿಗೆ ಸಂಬಂಧಪಟ್ಟಂಗೆ. ಈ T20 ವರ್ಲ್ಡ್ ಕಪ್ ನಡೀತಲ್ಲ ನಮ್ಮಲ್ಲಿ ಭಾರತದೊಳಗೆ ನಡೀತಲ್ಲ, ಆ ಕಪ್ ಇದೆಯಲ್ಲ ವಿಶ್ವಕಪ್, ಆ ಕಪ್ ನ ಇದನ್ನ ಇದು ಮಾಡಿದವ್ರು ಯಾರಂತ? ವಿನ್ಯಾಸ ಮಾಡಿದವರು ಇಂಪಾರ್ಟೆಂಟ್ ನೋಡ್ರಪ್ಪ. ಯಾರು? ಅಮಿತ್ ಪುಬುವಾಲ ನೋಡ್ರಿ, ಜೈಪುರದ ಮುಖ್ಯ ಶಿಲ್ಪಿ. ಇವ ಏನ್ ಮಾಡ್ಯಾನಪ್ಪ ಅಂದ್ರೆ ಆ ಒಂದು ಮೂರ್ತಿಯನ್ನ ಕೆತ್ತಿದಾನ. ಇದು ಕೇಳಂತ ಚಾನ್ಸ್ ಐತಿ, ನೆನ್ಪಿರ್ಲಿ. ನೀವು ಎಲ್ಲ ಇಂಡಿಯಾ ಆಗ್ತೀರಿ, ನ್ಯೂಜಿಲ್ಯಾಂಡ್ ಆಗ್ತೀರಿ, ಇನ್ನ ಜಾಸ್ತಿನೇ ತಿಳ್ಕೊಂಡಿರ್ತೀರಿ ನೀವು. ಅತ್ಯುತ್ತಮ ಕ್ಯಾಚ್ ಯಾವುದು, ಸ್ಟ್ರೈಕ್ ರೇಟ್ ಯಾರು ಚಲೋ ಇತ್ತು, ಇನ್ನ ಜಾಸ್ತಿನೇ ಇನ್ಫಾರ್ಮೇಶನ್ ಗೊತ್ತಿರ್ತ ನಿಮಗ. ಬಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರ ಯಾರು? ಅಮಿತ್ ಪಬುವಾಲ ಅಂತೇಳಿ ನೆನ್ಪಿರ್ಲಿ. ನೆಕ್ಸ್ಟ್ ಭಾರತ ಇಲ್ಲಿವರೆಗೆ ಏಕದಿನ ಎಷ್ಟು ಬಾರಿ ಗೆದ್ದದಪ್ಪ? ಒನ್ ಡೇ 2 ಬಾರಿ. 1983, 2011. 1983 ಕ್ಯಾಪ್ಟನ್ ಕಪಿಲ್ ದೇವ್, 2011 MS ಧೋನಿ. ನೆಕ್ಸ್ಟ್ T20 ವರ್ಲ್ಡ್ ಕಪ್ ಎಷ್ಟು ಬಾರಿ ಗೆದ್ದದ ಅಂತ ಹೇಳಿದ್ದೆ ಭಾರತ? ಈಗ 3 ಬಾರಿ. ಫಸ್ಟ್ ಬಾರಿ 2007, 2ನೇ ಬಾರಿ 2024 ರೋಹಿತ್ ಶರ್ಮಾ ಅಲ್ಲ ಕ್ಯಾಪ್ಟನ್, 24. ನೆಕ್ಸ್ಟ್ 2026 ಯಾರಪ್ಪ ಅಂದ್ರ ಸೂರ್ಯಕುಮಾರ್ ಯಾದವ್. ಇನ್ನು ಫಸ್ಟ್ ನಡೆದಿದ್ದು 2007, ಅವಾಗ ಯಾರು ಕ್ಯಾಪ್ಟನ್? MS ಧೋನಿ. ನೆಕ್ಸ್ಟ್ ICC ಚಾಂಪಿಯನ್ಸ್ ಟ್ರೋಫಿ ಎಷ್ಟು ಬಾರಿ ಗೆದ್ದೈತಿ? ಚಾಂಪಿಯನ್ಸ್ ಟ್ರೋಫಿ ಎಷ್ಟು ಬಾರಿ ಅಂದ್ರ 3 ಬಾರಿ ನೋಡಿ. ಯಾವ ವರ್ಷ ರೀ? 2002, 2013, 2025 ನೆನ್ಪಿಟ್ಕೊ. 2002, 2013, 2025 ಅಂತೇಳಿ ನೆನ್ಪಿಟ್ಕೊಡು. ನೆಕ್ಸ್ಟ್ ICC ಮಹಿಳಾ ಏಕದಿನ ಟ್ರೋಫಿ ಎಷ್ಟು ಬಾರಿ ಗೆದ್ದೈತಿ? 1 ಬಾರಿ. ಯಾವ ವರ್ಷ? 2025 ಅಂತೇಳಿ ನೆನ್ಪಿಟ್ಕೊಡ್ರಿ. ಇದು ಏನಪ್ಪಾ ಅಂದ್ರೆ T20 ವರ್ಲ್ಡ್ ಕಪ್ ಅಂತೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಟಾಪಿಕ್,
ಅಂತೀವಿ. ಕೆಲವು ಪಾಯಿಂಟ್ಗಳು ನೋಡ್ರಿ, ನೀವೇನ್ ಅದು ಬರೆಯಂಗಿರಲ್ಲ, ಜಸ್ಟ್ ಕ್ವಶನ್ ಕೇಳಿದ್ರೆ ಏನೇನ್ ಪ್ರಶ್ನೆಗಳು ಕೇಳ್ತಾನ ನೋಡ್ರಿ. ಅರ್ಮುಜ್ ಜಲಸಂಧಿ ಬಗ್ಗೆ ಅಂತ ಹೇಳಿದೀವಿ ಕಂಪ್ಲೀಟ್, ಅದ್ರ ಬಗ್ಗೆ ಏನ್ ಇದಿಲ್ಲ. ನೆಕ್ಸ್ಟ್ ಅದಾದ ನಂತರ ಈ LPG ಗ್ಯಾಸ್ಗಳು ಅದಾವಲ್ಲ, LPG ಗ್ಯಾಸ್ಗಳಲ್ಲಿ ಏನೇನ್ ಬಳಕೆ ಮಾಡ್ತೀವಿ? ಬ್ಯೂಟೇನ್ ಮತ್ತು ಪ್ರೋಪೇನ್. ಇದರಿಂದ ಏನಾಗ್ತದಪ್ಪ ಅಂದ್ರ ಮಧ್ಯಪ್ರಾಚ್ಯ ದೇಶಗಳಿಂದ ಅತಿ ಹೆಚ್ಚು ನಾವು ಪಡ್ಕೊಳ್ತಕ್ಕಂಥ ಸಂಸ್ಕರಣ ಅನಿಲ ಯಾವ್ದಪ್ಪ ಅಂದ್ರೆ ಬ್ಯೂಟೇನ್ ಮತ್ತು ಪ್ರೋಪೇನ್ ಅನಿಲಗಳು. ಈಗ ಬ್ಯೂಟೇನ್ ಮತ್ತು ಪ್ರೋಪೇನ್ ಅನಿಲಗಳು ಬೇಕೇ ಬೇಕು. ಈಗ ನೋಡ್ತೀವಿ ದಿನ, ಈಗಂತೂ ಈ ಒಂದು ಕಳೆದ ಒಂದ್ ತಿಂಗಳಿಂದ ನೋಡ್ತೀವಿ, ಸಿಲಿಂಡರ್ ಅಂದ್ರೆ ಎಲ್ಲರಿಗೂ ಕುತ್ತಿಗೆ ಬರೋದು. ಮಾತೆತ್ತಿದ್ರೆ ಯಾವ್ದಾರ ಒಂದು ಹೋಟೆಲ್ಗೆ ಹೋಗ ಸಿಲಿಂಡರ್ ಇಲ್ರಿ, ಖಾಲಿಯಾಗಿ ಊಟ ಇಲ್ಲ ಅಂತಾರ. ಯಾವ್ದಾರ ಒಂದು ಇದಕ್ಕೆ ಹೋಗ್ರಿ, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋಗ್ರಿ, ಅಲ್ಲೂ ಕೂಡ ಇದೇ ಸಮಸ್ಯೆ. ಮನೆಗೆ ಹೋದ್ರು ಕೂಡ ಇದೇ ಸಮಸ್ಯೆ. ಕೆಲವೊಬ್ರು ಮನೆ ಕೂಳೆ ಆಗ್ತಿರಲ್ಲ ಕಾಣ್ತದೆ, ಯಾಕೋ ಬರೀ ಅಡಿಗೆಯಲ್ಲಿ ಬಿಟ್ಟಿಗೆ ಪೂರ ಕಟ್ಟಿಗಿಂದ ನಡೆದ್ ಬಿಟ್ಟವು. ಯಾಕೆ ನಡೆದವಪ್ಪ ಅಂತಂದ್ರ ಸಿಲಿಂಡರ್ ಗ್ಯಾಸ್ ಅಷ್ಟು ಪ್ರಭಾವ ಆಯ್ತದು. ಯಾಕಾಯ್ತಪ್ಪ ಅಂತ ಕೇಳಿದ್ರೆ, ನೀವು ಓದ್ದವ್ರು ಇದ್ರೆ ಗೊತ್ತಾಗ್ಬಿಡ್ತದ, ಯುದ್ಧ ನಡೆದಪ್ಪ ಅಷ್ಟೇ ಅಂತೇಳಿ. ಇಲ್ಲಿ ಯುದ್ಧ ನಡೆದ, ಹಂಗಾಗಿನೇ ಸಿಲಿಂಡರ್ ಗ್ಯಾಸ್ ಏನಾಗ್ಯಾವ ಸಿಗಲಾಗ್ಯಾವಪ್ಪ ಅಂದಿರ್ತೀವಿ. ಯಾಕೆ ಸಿಗಲಾಗ್ಯದಪ್ಪ ಅಂದ್ರ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರ ಮೀಥೇನ್, ಯಾವ್ದಪ್ಪ ಅಂದ್ರೆ ಸಿಲಿಂಡರ್ ಗ್ಯಾಸ್ ಒಳಗಡೆ ನಾವೇನ್ ಬಳಕೆ ಮಾಡ್ತೀವಪ್ಪ ಅಂದ್ರೆ ಬ್ಯೂಟೇನ್ ಮತ್ತು ಪ್ರೋಪೇನ್ ಗಳನ್ನ ಬಳಕೆ ಮಾಡ್ಕೋತೀವಿ. ನೆನ್ಪಿಟ್ಟುಕೊಡ್ರಿ, ಬ್ಯೂಟೇನ್ ಮತ್ತು ಪ್ರೋಪೇನ್ ನಮ್ಗೆ ಎಲ್ಲಿಂದ ತೆಗೆದುಕೊಳ್ತೀವಿ ಸಂಸ್ಕರಣ ಅನಿಲಪ್ಪ ಅಂತಂದ್ರೆ ಇದು ಎಲ್ಲಿಯಪ್ಪ ಅಂದ್ರ ಮಧ್ಯಪ್ರಾಚ್ಯ ದೇಶಗಳಿಂದ ತಗೋತೀವಿ. ಏನು ಪಶ್ಚಿಮ ಏಷ್ಯಾ ದೇಶಗಳದಾವಲ್ಲ ಅಲ್ಲಿಂದ ತಗೋತೀವಿ. ಈಗ ಅವೇ ಜಗಳಾಡಿಕೆ ತಗೋತಾವ. ಈಗ ಅವೇ ದೇಶಗಳು ಜಗಳಾಡಿಕೆ ತಗೋತಾವ, ನಮ್ಗೆಲ್ಲಿ ಸರಬರಾಜು ಮಾಡ್ತಾವ. ಹಾಗಾಗಿನೇ ಏನಾಯ್ತಪ್ಪ ಅಂತಂದ್ರ ಅವುಗಳನ್ನ ತೆಗಿತಕ್ಕಂತ ರಫ್ತುದಾರರು ಇರ್ಲಿಲ್ಲ, ಅವುಗಳನ್ನ ಮಾಡ್ತಕ್ಕಂಥ ವರ್ಕರ್ಸ್ ಇಲ್ಲ. ಇದೇ ಸಾಕಷ್ಟು ಅನಿಲ ಇದೆ ಇಲ್ಲಿ, ಸಂಸ್ಕರಣ ಅನಿಲ. ಈ ಸಂಸ್ಕರಣ ಅನಿಲ ಅಂತ ಕರಿತೀವಿ. LPG ಅಂದ್ರೆ ಏನ್? ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತೇಳಿ ಕರಿತೀವಿ. ಸಂಸ್ಕೃತ ಅನಿಲ ಅಂತೇಳಿ ಕರಿತೀವಿ ಅದನ್ನ ಯಾಕೆ ಕಡಿಮೆ ಆಕತ್ತೈತಪ್ಪ ಅಂತಂದ್ರೆ ಯುದ್ಧಗಳು ನಡೀತಾ ಇದಾವ, ವರ್ಕರ್ಸ್ ಸಿಗುತ್ತಿಲ್ಲ, ಅವುಗಳನ್ನ ತೆಗಿತಕ್ಕಂಥ ಗುಣಮಟ್ಟಕ್ಕೆ ಸಿಗ್ತಾ ಇಲ್ಲ, ಯುದ್ಧಗಳು ನಡೀತಾ ಇದಾವ. ದೇಶಗಳು ಏನ್ ಮಾಡ್ಯಾವಪ್ಪ ಅಂತಂದ್ರೆ ನಿಷೇಧವನ್ನು ಮಾಡಿದಾವ. ರೈಟ್, ನಾವ್ ಯಾವ ದೇಶದಿಂದ ಅಂದ್ರೆ ಇರಾನ್ ದೇಶದಿಂದ ಜಾಸ್ತಿ ತಗೋತೀವಿ, ಅಮೆರಿಕದಿಂದ ಜಾಸ್ತಿ ತಗೋತೀವಿ, ಈಗ ಇಸ್ರೇಲ್ ದೇಶದಿಂದ ತಗೋತೀವಿ. ರೈಟ್, ಇವೇ ತಗೋಕಂತ ಸಂದರ್ಭದಾಗ ಅಮೆರಿಕ ಏನ್ ಮಾಡ್ತದ, ಅದು ನಿರ್ಬಂಧ ಬೀಳ್ತದ. ಈಗ ಮೊದಲೇ ಯುದ್ಧ ಆಗತ್ತದ, ನನ್ನ ಮುಂದೆ ಕಣ್ಣಾರೇನೆ ಯುದ್ಧ ಆಗ್ಬೇಕದು. ಅದು ಬಿಟ್ಟು ನೀವು ಇಂಥ ಸಮಯದ ನೀವು ಗ್ಯಾಸ್ ಕಳಿಸಿ ಅಂತ ಕುಂದಿರ್ತೀರಿ, ಅದು ಮಾಡ್ಕೊಂತ ಕುಂದಿರ್ತೀರಿ ಅಂತಂದ್ರೆ ನನಗೆ ಆಗಲ್ಲ ಅಂತೇಳಿ ಅಮೆರಿಕ ಏನ್ ಮಾಡ್ತದ, ವಾರ ಮಾಡ್ಬಿಡೋದು. ಯಾವ ದೇಶಗಳಿಗೆ? ಮಧ್ಯ ಏಷ್ಯಾ ದೇಶ ರಾಷ್ಟ್ರಗಳಿಗೆ. ಅವಾಗ ಏನ್ ಮಾಡ್ತಾವ, ದೊಡ್ಡ ಯಾವಾಗ ಬಾಂಬ್ ಗಿಮ್ ಗಪ್ಪನ ಹೋಗದಾನ ಅಂತೇಳಿ ಏನ್ ಮಾಡ್ಬಿಡ್ತದಪ್ಪ ಅಂತ ಅದು ಏನಾಗ್ಬಿಡ್ತದಪ್ಪ ಅಂದ್ರೆ ಕೇಳಿಬಿಡ್ತಾವ ರಾಷ್ಟ್ರಗಳು. ಅವು ಕೇಳೋ ಸಲುವಾಗಿ ಇಲ್ಲಿ ಬೇರೆ ದೇಶಗಳ ಮೇಲೆ ಏನಾಗ್ತದಪ್ಪ ಅಂದ್ರೆ ಆರ್ಥಿಕತೆಯ ಮೇಲೆ ಪೆಟ್ಟು ಬೀಳ್ತದ ಅಂತೇಳಿ ನೆನ್ಪಿಟ್ಟುಕೊಡ್ರಿ. ಇದು ವಿಶೇಷವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅಂತೇಳಿ ನೆನಪಿರಿ. ನೆಕ್ಸ್ಟ್ ಅದಾದ ನಂತರ ವ್ಯಾಪಾರಗಳು, ಹಡಗು ಸರಕುಗಳು, ಸಾಗಾಣಿಕೆಗಳು ಇವುಗಳ ಮೇಲೆ ಪ್ರಭಾವ ಬೀರ್ತದೆ ಅಂತೇಳಿ ನೆನಪಿರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಡಾಲರ್ ಬೆಲೆ ಕುಸಿತ ಆಗ್ಬಿಟ್ಟೈತಿ, ನಿಮ್ಗೆಲ್ಲ ಗೊತ್ತದ, ಕಂಡಾಪಟ್ಟೆ ಕುಸಿತ ಆಗಿಬಿಟ್ಟಾವ. ಮಟ್ಟ ಅಮೆರಿಕದವ್ರಿಗಂತ ನಮ್ಮ ಮೇಲೆ ಕಣ್ಣವ್ರಿಗೆ ಒಟ್ಟ ಎಲ್ಲರ ಇವಾದ್ರೂ ಇಂಡಿಯಾದರ ಮೇಲೆ ಬರ್ತಾರ. ಹಂಗಾಗಿನೇ ಏನಾಗ್ತದಪ್ಪ ಅಂದ್ರೆ ಡಾಲರ್ ಬೆಲೆ ಎಷ್ಟೈತಿ ಗೊತ್ತಾ? ಇವಾಗ ಒಂದು ಡಾಲರ್ ಅಂದ್ರೆ ಎಷ್ಟು ರೂಪಾಯಿ ಗೊತ್ತಾ? 94 ರೂಪಾಯಿ ಐತಿ. ನೆನ್ಪಿಟ್ಕೊಡ್ರಿ, 94, 95 ವೇರಿಯೇಷನ್ ಆಗ್ತಿರ್ತದೆ. ನೆನ್ಪಿಟ್ಕೊಡ್ರಿ, ಪ್ರತಿದಿನ ಮಾರ್ಕೆಟ್ ಒಳಗಾಗತ್ತ. ಸೆನ್ಸೆಕ್ಸ್ ಷೇರು ಮಾರುಕಟ್ಟೆ ಹೆಂಗ್ ಏರಿಳಿತ ಆಗ್ತದಲ್ಲ, ಗೂಳಿ ಮತ್ತ ಕರಡಿ ಆಗ್ತದಲ್ಲ, ಅದ್ ಏನಾಗ್ತದಪ್ಪ ಅಂದ್ರೆ ಹೆಚ್ಚು ಕಡಿಮೆ ಇದ್ದದ್ದೇ. ಎಲ್ಲಿದ್ದದ್ದು 74 ರೂಪಾಯಿ ಇತ್ತು ಗೊತ್ತಲ್ಲ ನಿಮ್ಗ? 74 ರೂಪಾಯಿ ಇದ್ದದ್ದು ಎಷ್ಟಾಗೈತಪ್ಪ ಅಂದ್ರ 94, 95 ರೂಪಾಯಿ ಆಗೈತಪ್ಪ ಅಂತಂದ್ರ ಡಾಲರ್ ಬೆಲೆ ಏನಾಗೈತಪ್ಪ ಅಂದ್ರೆ ಬಹಳ ಸಮಸ್ಯೆ ಆಗೈತೆ ಅಂತ ಹೇಳಿ ನೆನ್ಪು. ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಅದಾದ ನಂತರ ಭಾರತದಲ್ಲಿ ಒಂದು ಯೋಜನೆ ತಂದ್ರು. ಇವೆಲ್ಲ ನುಡಿಗೆಸಿಂದ ಯಾಕ ನಮ್ಮ ದೇಶನ ಇವ್ರು ಯಾಕ ಮುಳುಗಂಗ ಕಾಣ್ತಾರನ್ನ, ಪಾಪ ಬಡ ಜನರು ದುಡ್ಕೊಂಡ್ ತಿಂತಿರ್ತಾವ, ಅವ್ರ ಹೊಟ್ಟೆ ಮೇಲೆ ನಾವು ಹೊಡಿಬಾರ್ದಂತ ಅಮೆರಿಕ ದೇಶ ಭಾರತ ದೇಶ ಏನ್ ಮಾಡಿತಪ್ಪ ಅಂದ್ರೆ ಯೋಜನೆ ಜಾರಿಗೆ ತಂತು. ಏನಪ್ಪಾ ಅಂತಂದ್ರ ರಿಲೀಫ್ ಯೋಜನೆ ಅಂತ ಕೇಳಿರ? ಎಲ್ಲರೇ ಭೇಟಿಯಾಗಿದೆ ರಿಲೀಫ್ ಯೋಜನೆ? ಎಲ್ಲರೂ ಭೇಟಿಯಾಗಿದ? ರಿಲೀಫ್ ಯೋಜನೆ ಅಂತ ಬರುತ್ತೆ. ರಿಲೀಫ್ ಯೋಜನೆ ಎದಕ್ಕೆ ಸಂಬಂಧಪಟ್ಟದ ಅಂತ ಪ್ರಶ್ನೆ ಕೇಳ್ಬಿಡ್ತಾನೆ. ಎದಕ್ ಸಂಬಂಧಪಟ್ಟದಪ್ಪ ಅಂದ್ರ ವಿಶೇಷವಾಗಿ ಒಂದೇ ಪಾಯಿಂಟ್ ನಿಗೆ ಹೇಳ್ಬೇಕಂದ್ರೆ ಇದು ರಫ್ತುದಾರರಿಗೆ ಸಂಬಂಧಪಟ್ಟೈತಿ. ರಫ್ತುದಾರರಿಗೆ ಸಂಬಂಧಪಟ್ಟೈತಿ ಅಂದ್ರೆ ಹೆಂಗ್ರಿ ಅಂತಂದ್ರ, ಈಗ ವರ್ಷಾನುಗಟ್ಟಲೆ ಬೇರೆ ದೇಶಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ದೇಶದಿಂದ ಏನ್ ಮಾಡ್ತಾರ, ರಫ್ತು ಮಾಡ್ತಾರ. ರಫ್ತು ಮಾಡ್ತಕ್ಕಂಥವ್ರು ಏನಂತ ಕರಿತೀವಿ? ರಫ್ತುದಾರರು ಅಂತ ಕರಿತೀವಿ. ರಫ್ತುದಾರರು ಅಂತ ಕರಿತೀವಿಲ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ದೇಶಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಏನ್ ಮಾಡ್ಬಿಡ್ತಾರ, ರಫ್ತುವನ್ನ ಮಾಡ್ತಿರ್ತಾರ. ಮಾಡೋ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದ್ರೆ ಇಂಥ ಯುದ್ಧಗಳು ಬಂದಾಗ ಏನಾಗ್ತದಪ್ಪ ಅಂದ್ರೆ ಬೆಲೆಗಳ ಮಟ್ಟ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಆಗ್ತದೆ. ಕಡಿಮೆ ಆದಾಗ ಲಾಸೇ ಅಲ್ಲ, ಮತ್ತೆ ಎಕ್ಸ್ಪೋರ್ಟ್ ಮಾಡೋರಿಗೆ ಲಾಸೇ ಆಗ್ತದೆ. ಅವಾಗ ಲಾಸ್ ಅನ್ನ ಕಂಡಿರ್ತಕ್ಕಂತ ಭಾರತ ದೇಶ ಅವ್ರಿಗೂ ಕೂಡ ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಸುಮಾರು ಎಷ್ಟಪ್ಪ ಅಂದ್ರೆ 497 ಕೋಟಿ ರೂಪಾಯಿ ಏನ್ ಮಾಡೈತಪ್ಪ ಅಂತಂದ್ರ ರಫ್ತುದಾರರಿಗಾಗಿನೇ ಮೀಸಲಾಗಿಟ್ಟೈತಂತ. 497 ಕೋಟಿ ರೂಪಾಯಿ ಯಾರಿಗೆ ಮೀಸಲಾಗಿಟ್ಟೈತಪ್ಪ ಅಂತಂದ್ರ ರಫ್ತುದಾರರಿಗೆ ಮೀಸಲಾಗೈತೆ ಅಂತ ನೆನಪಿಟ್ಕೊಡು. ನೆನಪುಳಿತದಲ್ಲ ಯಾವ ಯೋಜನೆ?
ಯಾವುದು? ರಿಲೀಫ್ ಯೋಜನೆ. ಇದು ರಿಲೀಫ್ ಯೋಜನೆ, ನೆನ್ಪಿಟ್ಕೊಡ್ರಿ. ದೇಶದ ಮೊದಲ ರಿಂಗ್ ಮೆಟ್ರೋ ಎಲ್ಲಿಪ್ಪ ಅಂತಂದ್ರ ದೆಹಲಿ. ಎಲ್ಲಿಂದ ಎಲ್ಲಿಗಪ್ಪ? ಎಲ್ಲಿಂದ ಎಲ್ಲಿಗೆ ರಿಂಗ್ ಮೆಟ್ರೋ? ರಿಂಗ್ ಮೆಟ್ರೋ ಅಂದ್ರೆ, ರಿಂಗ್ ಅಂದ್ರೆ ಏನು? ರೌಂಡ್, ಸುತ್ತ ಹಾಕ್ತಕ್ಕಂಥದ್ದು, ಸುತ್ತ ಹಾಕುವಂತ ಒಂದು ಒಂದು ವಿನ್ಯಾಸ. ಈಗ ಮೆಟ್ರೋಗಳೆಲ್ಲ ಹೆಂಗ್ ಹೋಗ್ತಾವ ಗೊತ್ತಲ್ಲ, ಸ್ಟೇಟ್ ಹೋಗ್ಬಿಡ್ತಾವ. ವೃತ್ತಾಕಾರ ಯಾವ ರೀತಿ ಇಲ್ಲಪ್ಪ ಅಂತಂದ್ರೆ, ಯಾವ್ದಾದ್ರು ಒಂದು ನಗರ, ಯಾವ ನಗರ ಅಂದ್ರೆ ದೆಹಲಿ ನಗರ. ದೆಹಲಿ ನಗರದ ಸುತ್ತ ಏನ್ ಮಾಡೋದಪ್ಪ ಅಂತಂದ್ರೆ ಮೆಟ್ರೋವನ್ನ ಸುತ್ತ ಹಾಕ್ತಕ್ಕಂಥ, ಅಂದ್ರ ಎಲ್ಲಾ ಸ್ಥಳಗಳಿಗೆ ತಲುಪಬಹುದು ಅಂತ. ಈಗ ಒಂದೇ ಸ್ಥಳ ತಲುಪಿ ಅಂದ್ರೆ ಸ್ಟೇಟ್ ಹೋಗ್ಬಿಡ್ತದ. ಅದು ಕೆಲವು ಸ್ಥಳಗಳು ದೂರ ಆಗ್ಬಿಡ್ತದೆ. ಮತ್ತೆ BMTC ಬಸ್ಸಿಗಳಿಗೆ ಮತ್ತೆ ಪಾಪ ಆಟೋಕ್ ಹೋಗ್ಬೇಕು. ಅದಕ್ಕಾಗಿ ಏನ್ ಮಾಡಿರಪ್ಪ ಅಂತಂದ್ರೆ ಇದು ರೌಂಡ್ ವ್ಯವಸ್ಥೆಯನ್ನು ಮಾಡ್ಯಾರ. ಇದನ್ನ ರಿಂಗ್ ಮೆಟ್ರೋ ಅಂತ ಕರೀತಾರೆ. ಇದು ಭಾರತದಲ್ಲಿನೇ ಮೊದಲು, ಮತ್ತೆ ನೆನ್ಪಿಟ್ಕೊಳ್ರಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಿಂಗ್ ಮೆಟ್ರೋವನ್ನು ಅಳವಡಿಸಿಕೊಂಡಂತ ನಗರ ಯಾವ್ದಪ್ಪ ಅಂದ್ರೆ ಯಾವ್ದು? ದೆಹಲಿ ಅಂತ ನೆನ್ಪಿಟ್ಕೊಡ್ರಿ. ಇದು ಎಲ್ಲಿಂದಪ್ಪ ಅಂತಂದ್ರೆ ಮಜ್ಲಿಸ್ ಪಾರ್ಕ್ ಟು ಬಾಬರ್ಪುರ ಅಂತ. ಮಜ್ಲಿಸ್ ಪಾರ್ಕ್ ಟು ಬಾಬರ್ಪುರದಿಂದ ಏನಾಗ್ತದಪ್ಪ ಅಂದ್ರೆ ಸುತ್ತುವರೆದೈತೆ ಅಂತೇಳಿ ನೆನ್ಪಿರ್ಲಿ. ಎಲ್ಲಿಯಪ್ಪ ಅಂತಂದ್ರೆ ದೆಹಲಿ, ನೆನ್ಪಿರ್ಲಿ. ನೆಕ್ಸ್ಟ್, 50 ಮಿಲಿಯನ್ ಟನ್ ಕಬ್ಬಿಣ ಉತ್ಪಾದಿಸಿದ ದೇಶದ ಮೊದಲ ಗಣಿಗಾರಿಕೆ ಕಂಪನಿ ಯಾವ್ದಂತ? 50 ಮಿಲಿಯನ್ ಟನ್ ಯಾವೊಂದು ಕಂಪನಿ ಹೆಸರೇನ್ರಿ? ಯಾವ ಕಂಪನಿ ಅಂತಂದ್ರೆ NMDC ನೋಡ್ರಪ್ಪ. ಯಾವ್ದಪ್ಪ ಅಂದ್ರ NMDC ಅಂತಕ್ಕಂಥ ಕಂಪನಿ ಏನ್ ಮಾಡೈತಪ್ಪ ಅಂತಂದ್ರ ಇದು ಕಬ್ಬಿಣ ಅದಿರನ್ನ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿ. ಛತ್ತೀಸ್ಗಢದಲ್ಲಿ ಬರುತ್ತಪ್ಪ, ಛತ್ತೀಸ್ಗಢದಲ್ಲಿ ಬರುತ್ತೆ. ಇದೇನ್ ಮಾಡಿದಪ್ಪ ಅಂತಂದ್ರೆ 50 ಮಿಲಿಯನ್ ಟನ್ ಏನ್ ಮಾಡಿದಪ್ಪ ಅಂತಂದ್ರ ಉತ್ಪಾದನೆ ಮಾಡಿ ದಾಖಲೆಯನ್ನ ಬರದೈತೆ ಅಂತ ನೆನ್ಪಿರ್ಲಿ. ಯಾವ್ದಪ್ಪ ಅಂದ್ರ NMDC ಅಂತೇಳಿ ನೆನ್ಪಿಟ್ಕೊಡ್ರಿ. ಇದು ಭಾರತದ ಅತಿ ದೊಡ್ಡ ಕಬ್ಬಿಣ ಉತ್ಪಾದಕ ಕಂಪನಿ ಅಂತ ನವರತ್ನ ಸ್ಥಾನಮಾನ ಕೊಟ್ಟಿದ್ದ, ನೆನ್ಪಿಟ್ಕೊಡ್ರಿ. ಯಾದಕ್ಕಪ್ಪ ಅಂತಂದ್ರ NMDC ಅಂತೇಳಿ ನೆನ್ಪಿರ್ಲಿ. ನೆಕ್ಸ್ಟ್, ಎರಡನೇ ಅತಿ ದೊಡ್ಡ ದೂರ ಸಂಪರ್ಕ ಕಂಪನಿ ಯಾವುದು? ಏರ್ಟೆಲ್ ನೋಡ್ರಿ. ಮೊದಲ ಯಾವ್ದ್ರಿ? ಮೊದಲನೇದ್ದು ಯಾವುದು? ಮೊದಲನೇದ್ದು. ಈಗ ಎರಡನೇ ಅತಿ ದೊಡ್ಡ ದೂರ ಸಂಪರ್ಕ ಕಂಪನಿ ಯಾವ್ದಪ್ಪ ಅಂದ್ರೆ ಏರ್ಟೆಲ್. ಇದು ಭಾರತದೊಳಗೆ ಹೇಳೋದು. ಫಸ್ಟ್ ಯಾವುದು? ಯಾವ್ದ್ರಪ್ಪ? ದೂರ ಸಂಪರ್ಕ ಕಂಪನಿ ಅಂತ. ದೂರ ಸಂಪರ್ಕ ಕಂಪನಿ ಅಂದ್ರೆ ಇವು ಸಿಮ್ ಅದಾವಲ್ಲ, ಸಿಮ್ಗೆ ಸಂಬಂಧಪಟ್ಟಂಗೆ ಸಂವಹನ ಮಾಧ್ಯಮಕ್ಕೆ ಸಂಬಂಧಪಟ್ಟಿದಾವ. ದೂರ ಸಂಪರ್ಕ ಕಂಪನಿ ಎರಡನೇದು ಯಾವ್ದಪ್ಪ ಅಂದ್ರೆ ಏರ್ಟೆಲ್ ಅಂತ ನೋಡ್ರಪ್ಪ. ಮೊದಲನೇದು ಯಾವ್ದು? ಸ್ವಲ್ಪ ನೋಡ್ರಿ, ಮೊದಲನೇದು ಯಾವ್ದು ನೋಡ್ರಿ. ಮೊದಲನೇ ಅತಿ ದೊಡ್ಡ ದೂರ ಸಂಪರ್ಕ ಕಂಪನಿ, ಲಾರ್ಜೆಸ್ಟ್ ಟೆಲಿಕಾಂ ಆಪರೇಟರ್ ಅಂತೇಳಿ ಬಿಡ್ರಿ ಬರುತ್ತ. ಚೀನಾ ಮೊಬೈಲ್ ಅಲ್ರಿ, ರೈಟ್. ಚೀನಾ ಮೊಬೈಲ್ ಅಂತ ನೋಡ್ರಪ್ಪ. ಚೀನಾ ಮೊಬೈಲ್ ಅಂತಕ್ಕಂಥದ್ದು ಅತಿ ದೊಡ್ಡ ಏನಪ್ಪಾ ಅಂತಂದ್ರ ದೂರ ಸಂಪರ್ಕ ಕಂಪನಿ. ಎರಡನೇದು ಯಾವ್ದಪ್ಪ ಅಂದ್ರ ಭಾರತೀಯ ಏರ್ಟೆಲ್. ನೆಕ್ಸ್ಟ್, ಇತ್ತೀಚೆಗೆ ನರೇಂದ್ರ ಮೋದಿ ದೀರ್ಘಾವಧಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾದ್ರು. ನೆನ್ಪಿಟ್ಟುಕೊಡ್ರಿ, 8,931 ದಿನಗಳ ಕಾಲ ಆಳ್ವಿಕೆ ಮಾಡೋದ್ರ ಮೂಲಕ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರಪ್ಪ ಅಂತಂದ್ರ ನರೇಂದ್ರ ಮೋದಿ ಅಂತ ನೆನ್ಪಿಟ್ಟುಕೊಡ್ರಿ. ಇದು ದಾಖಲೆ ಬರೆಯೋದ್ರಾಗ ಇದು ಎತ್ತಿದ ಕೈ ಅವರು. ಮೊದ್ಲೇ ಈ ಪ್ರಶಸ್ತಿಗಳು ತಗೊಂಡಾರ ನೋಡ್ಬೇಕು ನೀವು. 34 ಪ್ರಶಸ್ತಿಗಳು ತಗೊಂಡಾರ್ರಿ, ಒಂದಲ್ಲ ಎರಡಲ್ಲ. ವಿಚಾರ ಮಾಡ್ರಿ, 35 ಜನ ಕೊಡಾಕ್ ನೋಡ್ತಿರ್ಬೇಕು. ಯಾವ್ದಾರ ದೇಶ ಆಲ್ರೆಡಿ ಪ್ಲಾನ್ ಹಾಕಿರೋದು. ನೆನ್ಪಿಟ್ಟು ಎಂದು ವಿಚಾರ ಮಾಡಿ. ರೀ, ಕೊಟ್ಟೆ ಬಿಡ್ತಾರೆ. ಯಾಕೆ ಕೊಡ್ತಾರಂತಂದ್ರ ಆ ಪ್ರಶಸ್ತಿಗಿಂತನೂ ಇವ್ರಿಗೆ ಗೌರವ ಜಾಸ್ತಿ ಐತಿ ಅಂತ. ಅರ್ಥ ಆಗ್ತಿದ್ಯಾ? ಪ್ರಶಸ್ತಿಗಿಂತನೂ ಗೌರವ ಆಗ್ತೈತೆ. ಅವ್ರ ಹತ್ರ ಇದ್ರೆ ನಮ್ಮ ಪ್ರಶಸ್ತಿಗೆ ಇನ್ನಷ್ಟು ಪ್ರಶಂಸೆ ಬರ್ತದೆ, ಅದಕ್ಕೆ ಇನ್ನಷ್ಟು ಗೌರವ ಬರ್ತದೆ ಅಂತೇಳಿ ಕೊಡ್ತಾರ ಅವರು. ಮತ್ತೆ ಜೊತೆಗೆ ಏನಾಗ್ತದಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳು ಸ್ವಲ್ಪ ಚಲೋ ಇರ್ತಾವ. ನಿಮ್ಮವು ಮೋದಿ ಕಾಕ ಏನ್ರ ಸ್ವಲ್ಪ ವ್ಯವಸ್ಥೆ ಮಾಡ್ತಾನೆ ಏನ್ರ ಇದ್ದಾಗ ಅಂತ ಪ್ಲಾನ್ ಅವ್ರು. ದೇಶಕ್ಕೆ ಕೊಟ್ಟಂಗೆ. ದೇಶಕ್ಕೆ ಕೊಟ್ಟಂಗ. ಈಗ ಮೋದಿ ಕೊಟ್ಟಾರ ಅಂದ್ರೆ ನಮ್ಮ ದೇಶಕ್ಕೆ ಕೊಟ್ಟಂಗಲ್ಲ, ಇವ್ ನಿಂಗೂ ಕೊಟ್ಟಂಗ. ಯಾಕಂದ್ರೆ ಇವನು ಭಾರತದ ಒಂದು ಪ್ರಜೆ, ಹೌದು ಇಲ್ಲ, ದೇಶದ ಪ್ರತಿನಿಧಿ. ಪಾಪ ಓಟ್ ಹಾಕ್ತಾನ ವರ್ಷ 5 ವರ್ಷಕ್ಕೆ ಓಟ್ ಹಾಕ್ತಾನ. ನಿಂಗ್ಜಾ ಅವ್ರ
ಮಿಂಗ್ಜಿಯಾ ಅಂತಪ್ಪ, ಚೀನಾದಾಗ ಅಧ್ಯಕ್ಷ ಆಗ್ಬೇಕು ಆಕ್ಚುಲಿ. ಇಲ್ಲಿ ನಮ್ ದೇಶದಾಗ ಭಾರತದ ಪ್ರಜೆ ಆಗಿಬಿಟ್ಟಾನ, ಸಾಮಾನ್ಯ ಪ್ರಜೆ ಆಗಿಬಿಟ್ಟಾನ. ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇವರು ಗುಜರಾತ್ ನಲ್ಲಿ ಕೂಡ ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸ್ಯಾರ. ನೆನ್ಪಿಟ್ಕೊಡ್ರಿ, ಇದು ನೆನಪಿರ್ಲಿ. ಇನ್ನು ಗುಜರಾತ್ನ 2ನೇ ಮುಖ್ಯಮಂತ್ರಿ ಯಾರು? ಎಸ್ ಬಲವಂತರಾವ್ ಮೆಹ್ತಾ. ಕೇಳಿರಲ್ಲ, ಪಂಚಾಯತ್ ರಾಜ್ ಶಿಲ್ಪಿ ಬಲವಂತರಾವ್ ಮೆಹ್ತಾ ಗುಜರಾತ್ನ ಮೊಟ್ಟ ಮೊದಲ 2ನೇ ಮುಖ್ಯಮಂತ್ರಿ. ನೆನಪಿರ್ಲಿ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ ಅಂತಪ್ಪ ಯಾರು? ನರೇಂದ್ರ ಮೋದಿನೇನಾ? ಹಾ ರೈಟ್. ರೊನಾಲ್ಡೋ ಹೊಂದಿದಾನ. ಇವ ವಿಶ್ವದ ಮೊದಲ ರಾಜಕಾರಣಿ ಅಂತಪ್ಪ, ಪಾಲಿಟಿಷಿಯನ್. ನೆಕ್ಸ್ಟ್ ಇವ್ರು ಬಿಟ್ರೆ ಆಯಸ್ಟ್ ಯಾರಪ್ಪ? ಇಲ್ಲ, ಈಗ ಪ್ರಧಾನಿ ವಿರಾಟ್ ಕೊಹ್ಲಿ. ಪ್ರಧಾನಿ ಮಾಡ್ಯಾನ ವಿರಾಟ್ ಕೊಹ್ಲಿ. ಈಗ ಪ್ರಧಾನಿ ಈಗ ನರೇಂದ್ರ ಮೋದಿ ದೀರ್ಘಾವಧಿ ಮಾಡಿದೆ ಅಂತ ಹೇಳಿದೆ. ಇವ್ರನ್ನ ಬಿಟ್ಟು ಯಾರು ಮಾಡಿದ್ರೆ ಅತ್ಯಂತ ದೀರ್ಘಾವಧಿ? ಜವಾಹರ್ಲಾಲ್ ನೆಹರು ನೋಡಪ್ಪ, ಜವಾಹರ್ಲಾಲ್ ನೆಹರು ಅಂತ ನೆನಪಿರ್ಲಿ. ವಿಶ್ವಗುರು ಅಂತೇಳಿ ಕರೀತಾರ. ಮೂರು ರಾಜಧಾನಿಗಳನ್ನ ಹೊಂದಿದ ಏಕೈಕ ರಾಜ್ಯ ಯಾವಪ್ಪ ಅಂದ್ರ ಆಂಧ್ರ ಪ್ರದೇಶ. ಯಾವ್ಯಾವಪ್ಪ? ಅಮರಾವತಿ, ವಿಜಯವಾಡ, ವಿಶಾಖಪಟ್ಟಣ. ಅಲ್ಲ, ವಿಜಯವಾಡ, ವಿಶಾಖಪಟ್ಟಣ, ಅಮರಾವತಿ. ಇವು 3 4 ವಿಜಯವಾಡ ಬರಂಗಿಲ್ ಕಾಣ್ತದ್ರಿ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಕೇಳ್ರಿ. ಒಂದು ಆಂಧ್ರ ಪ್ರದೇಶದ ಮೊದಲ ರಾಜಧಾನಿ ಯಾವ್ದು? ಕರ್ನೂಲ್. ರೈಟ್. ನೆಕ್ಸ್ಟ್ ವಿಶಾಖಪಟ್ಟಣ. ರೈಟ್. ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ಅಮರಾವತಿ. ಇವು ಟೋಟಲಿ 3 ರಾಜಧಾನಿಗಳನ್ನ ಹೊಂದೈತಿ ಅಂತ ನೆನ್ಪಿ. ರೈಟ್. 3 ರಾಜಧಾನಿಗಳನ್ನು ಹೊಂದಿರೋ ಏಕೈಕ ರಾಜ್ಯ. ನೆನ್ಪಿಟ್ಕೊಡ್ರಿ, ಇದು ನೆನ್ಪಿರ್ರಿ. ಇನ್ನು ಕರ್ನಾಟಕದ ದೀರ್ಘಾವಧಿ ಮುಖ್ಯಮಂತ್ರಿ ಆದ್ರಪ್ಪ ಸಿದ್ದರಾಮಯ್ಯ ಅವರು. ನೆನ್ಪಿಟ್ಕೊಡ್ರಿ. 2793 ದಿನ 2793 ದಿನಗಳ ಮಾಡೋದ್ರ ಮೂಲಕ ಅತ್ಯಂತ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ ಯಾರಾದ್ರಪ್ಪ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಅವರು ಆದ್ರ ಅಂತ ನೆನ್ಪಿಟ್ಕೊಡ್ರಿ. 2ನೇ ದೀರ್ಘಾವಧಿ ಮುಖ್ಯಮಂತ್ರಿ ಯಾರಪ್ಪ ಅಂತಂದ್ರ ಡಿ ದೇವರಾಜ್ ಅರಸ್ ಅಂತೇಳಿ ನೆನ್ಪಿಟ್ಕೊಡ್ರಿ. ಇನ್ನು ರಾಜ್ಯ ಒಂದರಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಅನ್ನ ಮಂಡಿಸಿದಂತ ಸಚಿವ ಯಾರಪ್ಪ ಅಂದ್ರೆ ಯಾರು? ವಾಜುಭಾಯಿ ವಾಲಾ ನೋಡ್ರಿ. ನೆನ್ಪಿಟ್ಕೊಡ್ರಿ. ಅತ್ಯಂತ ಹೆಚ್ಚು ಬಾರಿ ಯಾರಪ್ಪ ಅಂದ್ರ ವಾಜುಭಾಯಿ ವಾಲಾ. ಯಾವ ರಾಜ್ಯದವರು? ಗುಜರಾತ್ ಅಂತೇಳಿ ನೆನ್ಪಿಟ್ಕೊಡ್ರಿ. ಇತ್ತೀಚೆಗೆ 300 ಬೆಟ್ಟಿಂಗ್ ಆಪ್ಗಳನ್ನ ನಿಷೇಧ ಮಾಡ್ಯಾರಂತ ಕೇಂದ್ರ ಸರ್ಕಾರ. ನಂಬಕ್ಕೂ ನಂಬರ್ದು. 300 ಬೆಟ್ಟಿಂಗ್ ಆಪ್ಗಳನ್ನ, ಜೂಜ್ ಆಪ್ಗಳು, ಇಸ್ಪೇಟ್ ಕೇಳಿರಲ್ಲ, ಇಂಥವೆಲ್ಲ ನಿಷೇಧ ಮಾಡಿರೋದು. ಎಷ್ಟಪ್ಪ ಅಂದ್ರ 300 ಆಪ್ಗಳು. ಯಾವ ಒಂದು ಕಾಯ್ದೆ ಅಡಿಯಲ್ಲಿ ಅಂತ ಕೇಳ್ತಾನ್ರಿ ಪ್ರಶ್ನೆ. ಮಾಹಿತಿ ರೈಟಾ? ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಡಿಯಲ್ಲಿ ನೋಡ್ರಿ. ನೆನ್ಪಿಟ್ಕೊ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಅಡಿಯಲ್ಲಿ ಏನಾಗ್ತದಪ್ಪ ಅಂತಂದ್ರ ಈ ಆಪ್ಗಳನ್ನ 300 ಆಪ್ಗಳನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ ನಿಷೇಧ ಮಾಡ್ಯಾರ ಅಂತ ಹೇಳಿ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇತ್ತೀಚೆಗೆ OTP ಅಂತ ಇತ್ತು, ಗೊತ್ತಾನ? OTP ಅಂದ್ರೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಕರಿತೀವಿ. OTP ಅಂತ ಹೇಳಿ ಏನಾದ್ರು OTP ಹಾಕಿದ್ರೆ ಅದನ್ನ ನಾವ್ ಏನಾದ್ರು ಯೂಸ್ ಮಾಡ್ಕೋಬಹುದು ಅಂತಿತ್ತು. ಬಟ್ ಇತ್ತೀಚೆಗೆ OTP ಹೇಳ್ಕೊಳ್ಳೋದು OTP ಹೇಳ್ಬಾರ್ದು ಅಂತೀವಿ ನಾವು. ಆಕ್ಚುಲಿ ರೊಕ್ಕ ಹೋಗ್ಬೋದಪ್ಪ, ಮತ್ತೆ ಬೇರೆ ಬೇರೆ ಅಂತ ಹೇಳ್ಬಾರ್ದು ಅಂತೀವಿ. ನೀ ಕೆಲವೊಮ್ಮೆ ಏನಾಗ್ತದಪ್ಪ ಅಂದ್ರೆ OTP ಹೇಳಕ್ಕಿಂತ ರೊಕ್ಕ ಹೋಗಿರ್ತಾವ. ರೈಟ್. ಅಂತ ವ್ಯವಸ್ಥೆನ ಒಂದು ಕಡಿಮೆ ಮಾಡೋ ಸಲುವಾಗಿ ಇತ್ತೀಚೆಗೆ ಏನಪ್ಪಾ ಅಂತಂದ್ರ ಸೈಲೆಂಟ್ ಅಥೆಂಟಿಕೇಶನ್ ಮೆಕಾನಿಸಮ್ ಅಂತೇಳಿ ಜಾರಿಗೆ ತಂದಾರ. ರೈಟ್. ಸೈಲೆಂಟ್ ಅಥೆಂಟಿಕೇಶನ್ ಮೆಕಾನಿಸಮ್ ಅಂತೇಳಿ ಜಾರಿಗೆ ತಂದಾರ. ನೆನ್ಪಿಟ್ಕೊಡ್ರಿ. SAM ಅಂತೇಳಿ ಜಾರಿಗೆ ತಂದಾರ. ಇದ್ರದ್ದೇನು ಮುಖ್ಯ ಉದ್ದೇಶಪ್ಪ ಅಂತಂದ್ರ ಇದು ನಿಶ್ಶಬ್ದ ದೃಢೀಕರಣ ಅಂತ. ಮೆಸೇಜ್ ಬಂದದ್ದು ಗೊತ್ತಾಗಂಗಿಲ್ಲ. ಆ ಕ್ಷಣಕ್ಕೆ ನಮ್ಗೆ ಯಾವ ಸಂದರ್ಭದೊಳಗ OTP ಬೇಕಲ್ಲ ಆ ಟೈಮ್ ಒಳಗ ಆ ನಿಶ್ಶಬ್ದ ದೃಢೀಕರಣವನ್ನ ಒತ್ತಬೇಕು. ಆ ಟೈಮ್ ಒಳಗೆ ಏನಾಗ್ತದ? OTP ಬರ್ತದ. OTP ಹೇಳ್ಕೊಂಡು ಗಪ್ಪನ ರೊಕ್ಕ ತಕೊಂಡ್ ಬಂದ್ಬಿಡವ್. ಇದು ಏನಪ್ಪಾ ಅಂದ್ರ ಏನಂತಾರ ಅದನ್ನ? ಸೈಲೆಂಟ್ ಅಥೆಂಟಿಕೇಶನ್ ಮಷಿನ್ ಅಂತೇಳಿ ಕರೀತಾರೆ. ನೆನ್ಪಿಟ್ಕೊಡ್ರಿ. ಇದು OTM ಸಂಬಂಧಪಟ್ಟಂತೆ ಸುದ್ದಿ ಐತಿ, ನೆನ್ಪಿರಿ. SAM. ನೆಕ್ಸ್ಟ್ ಪ್ರಯಾಗಗಳು ಬರ್ತವೆ, ಕೇಳಿರೇನ? ಯಾವ ಪ್ರಯಾಗಗಳಪ್ಪ? ಯಾವ್ದು? ದೇವ ಪ್ರಯಾಗ. ಮೊದಲು ನನ್ನ ಹೆಸರಿನಾಗ ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್
ವಿಷ್ಣು ಪ್ರಯಾಗ, ನೆಕ್ಸ್ಟ್ ನಂದ ಪ್ರಯಾಗ, ನೆಕ್ಸ್ಟ್ ರುದ್ರ ಪ್ರಯಾಗ, ನೆಕ್ಸ್ಟ್ ಕರ್ಣ ಪ್ರಯಾಗ ಅಂತ ನೆನ್ಪಿಟ್ಟು. ಇವು ಪ್ರಮುಖವಾಗಿರ್ತಕ್ಕಂಥ ಪ್ರಯಾಗಗಳು, ಪಂಚ ಪ್ರಯಾಗಗಳು ಅಂತೇಳಿ ಕರಿತೀವಿ. ಕರ್ನಾಟಕದ ಒಂದು ಪ್ರಯಾಗ ಅದ ಅವನ ಇಲ್ಲ. ಕರ್ನಾಟಕದಲ್ಲಿ ತ್ರಿವೇಣಿ ಸಂಗಮ ಇಲ್ಲಿ ಆಗ್ತಾವ. ಟಿ ನರಸೀಪುರ ಯಾವ ನದಿಗಳು? ಕಪಿನಿ, ಕಾವೇರಿ, ಗುಪ್ತಗಾಮಿನಿ ಅಥವಾ ಸ್ಫಟಿಕ ಸರೋವರ ಅಂತ ಕರಿತೀವಿ. ನೆನ್ಪಿಟ್ಟುಕೊಡ್ರಿ. ಒಂದು ಕಾವೇರಿ, ಕಬಿನಿ, ಗುಪ್ತಗಾಮಿನಿ ಅಂದ್ರೆ ಸ್ಫಟಿಕ ಸರೋವರ. ಎಲ್ಲಪ್ಪ ಅಂದ್ರೆ ಮಂಡ್ಯ ಜಿಲ್ಲೆ ಅಲ್ಲಪ್ಪ. ಮಂಡ್ಯ ಜಿಲ್ಲೆ ಏನಪ್ಪಾ ಅಂದ್ರೆ ಟಿ ನರಸೀಪುರದಲ್ಲಿ ಸೇರೋದ್ರಿಂದ ಏನಂತ ಕರೀತಾರೆ ಅದನ್ನ? ಗುಪ್ತಗಾಮಿನಿ ಅಂತೇಳಿ ಏನ್ ಕರೀತಾರೆ ಅಂತ ನೆನ್ಪಿಟ್ಟುಕೊಡ್ರಿ. ಏನಂತಾರ? ತ್ರಿವೇಣಿ ಸಂಗಮ ಅಂತೇಳಿ ಏನ್ ಕರೀತಾರೆ. ಅದೇ ತರದಲ್ಲಿ ಎರಡೆರಡು ನದಿಗಳು ಸೇರೋದ್ರಿಂದ ಕೆಲವೊಂದು ಭಾಗಗಳಲ್ಲಿ ಏನಾಗ್ತಪ್ಪ ಅಂದ್ರೆ ಪ್ರಯಾಗಗಳಾಗಿ ಉದ್ಭವ ಆಗ್ತಾವ. ರೈಟ್? ಯಾವಪ್ಪ ಅಂದ್ರ ಒಂದು ವಿಷ್ಣು ಪ್ರಯಾಗ ಅಂತ ಬರುತ್ತ. ಯಾವ ಪ್ರಯಾಗಗಳು ಸೇರ್ತಾವ ಇಲ್ಲಿ? ವಿಷ್ಣು ಒಂದೊಂದೇ ಹೇಳ್ರಿ, ನೆನ್ಪಿಟ್ಕೊಡ್ರಿ ಮೊದಲು. ಒಂದು ವಿಷ್ಣು ಪ್ರಯಾಗ ಎಲ್ಲಿಂದ ಎಲ್ಲಿಗೆ ಅಂತ ಕೇಳ್ತಾನ? ಅಲಕಾನಂದದಿಂದ ಧೌಳಿಗಂಗಾ. ಅಲಕಾನಂದ, ಧೌಳಿಗಂಗಾ. ರೈಟ್? ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಂದ ಪ್ರಯಾಗ, ಅಲಕಾನಂದ ಮತ್ತು ನಂದಾಕಿನಿ. ರೈಟ್? ನಂದ ಪ್ರಯಾಗ ನಂದವಯ್ಯ ಅಂತ ನೋಡ್ರಿ. ಒಂದು ಅಲಕಾನಂದವನ್ನು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ನಂದ ಪ್ರಯಾಗದಲ್ಲಿ ಇನ್ನೊಂದು ಯಾವ್ದು ಬರ್ತದ? ನಂದಾಕಿನಿ. ಇದು ನೆನ್ಪಿಟ್ಕೊಡ್ರಿ, ನಂದ ಪ್ರಯಾಗ. ನೆಕ್ಸ್ಟ್ ಕರ್ಣ ಪ್ರಯಾಗ, ಅಲಕಾನಂದ ಮತ್ತ ಪಿಂಡಾರಿ ಗಂಗಾ. ಅಲಕಾನಂದ ಮತ್ತು ಪಿಂಡಾರಿ ಗಂಗಾ. ನೆಕ್ಸ್ಟ್ ಇನ್ನು ರುದ್ರ ಪ್ರಯಾಗ, ಅಲಕಾನಂದ ಮತ್ತು ಮಂದಾಕಿನಿ. ಅಲಕಾನಂದ ಮತ್ತು ಮಂದಾಕಿನಿ. ನೆಕ್ಸ್ಟ್ ದೇವ ಪ್ರಯಾಗ, ಅಲಕಾನಂದ ಮತ್ತು ಭಗೀರಥಿ. ಎಲ್ಲಾ ಕಡೆ ಏನಪ್ಪಾ ಅಂದ್ರೆ ಅಲಕಾನಂದ ಸೇರ್ತಾವಲ್ಲಪ್ಪ. ಎಲ್ಲಾ ಕಡೆ ಅಲಕಾನಂದ ಅಲ್ಲ, ಎಲ್ಲಾ ಕಡೆ ಸೇರ್ತಾವ. ಆದ್ರೆ ಅದ್ರ ಜೊತೆ ಸೇರ್ತಕ್ಕಂತ ಒಂದು ನದಿ ಇದನ್ನ ಪ್ರಯಾಗವನ್ನ ಮಾತ್ರ ನೆನ್ಪಿಟ್ಕೋಬೇಕು. ಇಷ್ಟ ನೆನ್ಪಿಟ್ಕೋ. ಕೃಷ್ಣಾನಂದ ಕರ್ಣ ರುದ್ರ ಪ್ರಯಾಗ ಅಂತ ನೆನ್ಪಿಟ್ಕೋದು. ಕೋಡ್ ಐತಿ, ನೆನ್ಪಿರ್ಲಿ. ಅದು ಹೇಳ್ತೀನಂತ ನಾನು ನಿಮ್ಗೆ. ಇತ್ತೀಚೆಗೆ 6ನೇ ತರಗತಿಯಿಂದ ತ್ರಿಭಾಷಾ ಸೂತ್ರ ಅಳವಡಿಕೆ ಮಾಡಬೇಕಂತೇಳಿ ಒಂದು ಇದು ಹೇಳೈತಿ ಸಂಸ್ಥೆ. CBSE ನೋಡ್ರಪ್ಪ. CBSE 6ನೇ ತರಗತಿಯಿಂದ ತ್ರಿಭಾಷಾ ಸೂತ್ರ ಇರ್ಬೇಕಂತ ಹೇಳ್ತದೆ. ಯಾವ್ದಪ್ಪ ಅಂದ್ರೆ CBSE ಅಂತೇಳಿ ನೆನ್ಪಿರ್ಲಿ. ನಮ್ದು MG ನರೇಗಾ, ಅದಕ್ಕೆ ಹೆಸರು ಚೇಂಜ್ ಮಾಡ್ಯಾರ. ಜಿಬಿ ಅನ್ನಕತ್ತಿರಲ್ರಪ್ಪ. BBG ರಾಮ್ಜಿ ನೆನ್ಪಿಟ್ಕೊಡ್ರಿ. BBG ರಾಮ್ಜಿ ಈಸಿ ಅಂತ ನೆನ್ಪಿಟ್ಕೊಡ್ರಿ. BBG ರಾಮ್ಜಿ. VBG ಅಂತಂದ್ರ ವಿಕಸಿತ ಭಾರತ ಗ್ಯಾರಂಟಿ. ರಾಮ್ ಅಂದ್ರ ರಾಮ್, ಜಿ ರಾಮ್ ಅಂತಂದ್ರ ರೋಜ್ಗಾರ್ನ ನೋಡ್ಕೊಡ್ರಿ. ರೋಜ್ಗಾರ ಅಜೀವಿಕ ಮಿಷನ್. ಗ್ಯಾರಂಟಿನ ಗ್ರಾಮೀಣ ನೆನ್ಪಿಟ್ಕೊಡ್ರಿ. ಗ್ರಾಮೀಣ ಅಲ್ಲ, ಗ್ಯಾರಂಟಿ ಅಲ್ಲ, ಗ್ರಾಮೀಣ ನೆನ್ಪಿಟ್ಕೊಡ್ರಿ. ಏನಪ್ಪಾ ಅಂತಂದ್ರೆ ವಿಕಸಿತ ಭಾರತ ಉದ್ಯೋಗ ಏನಂತಾರ? ಗ್ಯಾರಂಟಿ ರೋಜ್ಗಾರ್ ಅಜೀವಿಕ ಗ್ರಾಮೀಣ ಅಂತ ನೆನ್ಪಿಟ್ಕೊಡ್ರಿ. BBG ರಾಮ್ಜಿ ಇದು ನೆನ್ಪಿಟ್ಕೊಡ್ರಿ. ಇದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಇತ್ತೀಚೆಗೆ ಅದಕ್ಕೊಂದು ಲಾಂಛನ ಮಾಡ್ಬೇಕಂತ ಹೇಳಿದ್ರಂತ ತೀರ್ಮಾನ ಮಾಡಿದ್ರೆ, ಇನ್ನು ತೀರ್ಮಾನ ಆಗಿಲ್ಲ. ನೆನ್ಪಿರ್ಲಿ ಏನ್ರಿ? ಇದ ಜುಲೈ 1ಕ್ಕೆ ಪ್ರಾರಂಭ ಆಗ್ತದ. ನೆಕ್ಸ್ಟ್ ಜಪಾನ್ ಮತ್ತು ಭಾರತ ಮೊಬಿಲಿಟಿ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆದೈತೆ? ಮೊಬಿಲಿಟಿ ಶೃಂಗಸಭೆ ಅಂದ್ರೆ ಮುಂದಿನ ಪೀಳಿಗೆಗಾಗಿ ಬಳಕೆ ಮಾಡ್ತಕ್ಕಂಥ ಕೆಲವೇನು ಇಂಧನಗಳು ಇರ್ತಾವಲ್ಲ ಅವಾಗ ಸಂಬಂಧಪಟ್ಟಂಗ ಒಂದ್ ಸಭೆ. ಬೆಂಗಳೂರು ನೋಡ್ರಪ್ಪ, ಡೆಲ್ಲಿ ಅಲ್ಲ. ಎಲ್ಲಪ್ಪ ಅಂದ್ರೆ ಬೆಂಗಳೂರು ಅಂತೇಳಿ ನೆನ್ಪಿಟ್ಕೊಡ್ರಿ. ಭಾರತದ ಮೊದಲ ಬುಲೆಟ್ ಟ್ರೈನ್ ಎಲ್ಲಿಂದ ಎಲ್ಲಿಗಪ್ಪ? ಮುಂಬೈ ಟು ಅಹಮದಾಬಾದ್. ಯಾವ ದೇಶದ ಮಾದರಿ ಅಂದ್ರೆ ಜಪಾನ್ ದೇಶದ ಮಾದರಿ ಅಂತೇಳಿ ನೆನ್ಪಿರ್ರಿ. ದಕ್ಷಿಣ ಏಷ್ಯಾದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಯಾವ್ದಂತ? ಇಂಪಾರ್ಟೆಂಟ್. ದಕ್ಷಿಣ ಏಷ್ಯಾದ ಅತ್ಯುತ್ತಮ ಪ್ರಾದೇಶಿಕ ವಿಮಾನ ನಿಲ್ದಾಣ ಯಾವ್ದು? ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತೇಳಿ ನೆನ್ಪಿಟ್ಕೊಡ್ರಿ.
ನೆಕ್ಸ್ಟ್ ವಿಮಾ ನಿಯಂತ್ರಣ ಪ್ರಾಧಿಕಾರ ಅಂತ ಬರುತ್ತೆ, ಕೇಳಿರಿ. ಇದು ಏನ್ ಮಾಡ್ಯದಪ್ಪ ಅಂದ್ರೆ ಇತ್ತೀಚೆಗೆ ಇನ್ಶೂರೆನ್ಸ್ ಅನ್ನ ಪ್ರಾರಂಭ ಮಾಡಿದೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಅದೇನು ಇಂಪಾರ್ಟೆಂಟ್ ಅಲ್ಲ, ಒಂದು ನೆನ್ಪಿಟ್ಟುಕೊಡ್ರಿ, ವಿಮಾ ನಿಯಂತ್ರಣ ಪ್ರಾಧಿಕಾರ ಅಂತೇಳಿ ಕರಿತೀವಿ, IRDA ಅಂತೇಳಿ ಅಲ್ಲ, IRDA ಅಂತೇಳಿ ಯಾವ ಒಂದು ವರ್ಷದೊಳಗಂದ್ರೆ 99ರ ಕಾಯ್ದೆ ಅಡಿಯಲ್ಲಿ ಯಾವ ವರ್ಷ ಅಂದ್ರೆ 2000 ನೆನ್ಪಿಟ್ಟುಕೊಡ್ರಿ. 2000 ಒಳಗೆ ಪ್ರಾರಂಭ ಆಗ್ತದೆ. ಇದೊಂದು ಶಾಸನಬದ್ಧ ಮತ್ತು ಸ್ವಾಯತ್ತ ಸಂಸ್ಥೆ, ಶಾಸನಬದ್ಧ ಮತ್ತು ಸ್ವಾಯತ್ತ ಸಂಸ್ಥೆ ಅಂತ ಕರಿತೀವಿ. ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತಂತ ಕೇಳ್ತಾನೆ ಪ್ರಶ್ನೆ, ಇಂಪಾರ್ಟೆಂಟ್. ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಬರ್ತದೆ, ನೆನಪಿರ್ಲಿ. ಯಾವ ಸಚಿವಾಲಯ ಅಂದ್ರ ಹಣಕಾಸು ಸಚಿವಾಲಯ. ಇಲ್ಲಿ ಕೇಂದ್ರ ಕಚೇರಿ ಅಂತ ಗೊತ್ತ ನಿಮಗೆ, ತೆಲಂಗಾಣದ ಹೈದರಾಬಾದ್ ಅಂತೇಳಿ ನೆನ್ಪಿಟ್ಟುಕೊಡ್ರಿ. ನೆಕ್ಸ್ಟ್ ಇದ್ರ ಮೊದಲ ಕೇಂದ್ರ ಕಚೇರಿ ಈಗ ಯಾವ್ದೀಗ ಹೈದರಾಬಾದ್ ಅದ, ಮೊದಲು ಇದ್ರ ಕೇಂದ್ರ ಕಚೇರಿ ಬೇರೆ ಇತ್ತು. ಯಾವ್ದ? ದೆಹಲಿ, ರೈಟಾ. ಮೊದಲ ಕೇಂದ್ರ ಕಚೇರಿ ಇಲ್ಲಪ್ಪ ಅಂದ್ರೆ ದೆಹಲಿಯಿಂದ ಹೈದರಾಬಾದ್ 2001 ಒಳಗಡೆ ಏನ್ ಮಾಡ್ತಾರಪ್ಪ ಅಂದ್ರೆ ವರ್ಗಾವಣೆ ಮಾಡ್ತಾರ. ಇದ್ರ ಕೇಂದ್ರ ಕಚೇರಿ ಪ್ರಸ್ತುತ ಎಲ್ಲೈತಪ್ಪ ಅಂದ್ರ ಹೈದರಾಬಾದ್ ಒಳಗಡೆ ಐತಿ. ಇದ್ರ ಅಧ್ಯಕ್ಷರು ಯಾರಿದಾರ ಪ್ರಸ್ತುತ? ಇದರ ಅಧ್ಯಕ್ಷರು ಅಜಯ್ ಶೇಟ್. ಯಾರಪ್ಪ ಅಂದ್ರ ಅಜಯ್ ಶೇಟ್ ಅಂತೇಳಿ ನೆನ್ಪಿಟ್ಟುಕೊಡ್ರಿ. ಅಜಯ್ ಶೇಟ್ ಏನಂತ ಮಾಡಿರಪ್ಪ? ಪ್ರಧಾನ ಮಂತ್ರಿನ? ಇಲ್ಲ, ಇವ ಅಂತನ್ರಿ ಅಜಯ್ ಶೇಟ್. ಅಜಯ್ ಬಂಗರನ್ನ ಮಾಡ್ಯಾರಲ್ಲಪ್ಪ, ವಿಶ್ವ ಬ್ಯಾಂಕ್ ದಾಗೇನ್ರಿ ಅಜಯ್ ಬಂಗ. ಇವ್ರು ಇದು CDS ದನ್ರಿ, ಭೂಸೇನಾ ಮುಖ್ಯಸ್ಥರ ಮಾಡ್ಯಾರ್ರಿ. ಪ್ರಧಾನ ಮಂತ್ರಿ ಆರ್ಥಿಕ ಸಲಹೆಗಾರರ ನೋಡ್ರಿ. ಯಾವ ಸುಬ್ರಹ್ಮಣ್ಯನ್ ಏನಂತದನ್ರಿ ಅವ? ನೀಲ್ಕಂಠ ಮಿಶ್ರ ಅದನ್ರಿ ಪ್ರಸ್ತುತ, ನೀಲ್ಕಂಠ ಮಿಶ್ರ ಅದನ್. ಯಾರಂದ್ರೆ ಅಜಯ್ ಶೇಟ್ ಅಲ್ರಿ. ಒಡದ್ ನೋಡ್ರಪ್ಪ, ಲಿವಿನ್ ಅಪರಾಧವಲ್ಲ ಅಂತ ಯಾವ ಒಂದು ಹೈಕೋರ್ಟ್ ಹೇಳೈತದ. ಲಿವಿನ್ ಅಂದ್ರೆ ಅರ್ಥ ಆಯ್ತಾ? ಲಿವಿನ್ ಟುಗೆದರ್ ಅಂದ್ರ ವಿವಾಹಿತ ಅಂದ್ರೆ ಆಲ್ರೆಡಿ ಏನಾಗ್ಯದ ಅವನಿಗೆ, ಮ್ಯಾರಿಡ್ ಆಗಿರತ್ತ. ಮ್ಯಾರಿಡ್ ಆದ್ರೂ ಕೂಡ ಬೇರೊಬ್ಬ ಸ್ತ್ರೀಯೊಂದಿಗೆ ಸಂಸಾರ ಮಾಡಬಹುದು ಅಂದಂಗ. ಸಹಕಾರ ಇರ್ಬೇಕ್ರಿ. ಆಕಿನ ಸಹಕಾರ ಇರ್ಲಿಕ್ಕೆ ಏನ್ ಆಗಂಗಿಲ್ರಿ, ಬ್ರಹ್ಮ ಬಂದ್ರೆ ಆಗಂಗಿಲ್ರಿ. ಇವತ್ತ ಅಪರಾಧ ಆಗ್ತದ್ರಿ. ಅಪರಾಧ ಆಗ್ತದ. ಆಕಿನ ಸಹಕಾರ ಇತ್ತಂದ್ರೆ ಏನು ಅಪರಾಧ ಆಗಂಗಿಲ್ಲ ಅಂತ. ಇದು ಹೈಕೋರ್ಟ್ ತೀರ್ಪು, ಇದು ಅಲಹಾಬಾದ್ ಹೈಕೋರ್ಟ್ ತೀರ್ಪು, ನೆನ್ಪಿಟ್ಕೊಡ್ರಿ. ಏನ್ ಇಂಪಾರ್ಟೆಂಟ್ ಅಲ್ಲ, ಬಟ್ ಆದ್ರ ಸುಮ್ಮ ನಾಲೆಜ್ ಇಟ್ಕೊಡ್ರಿ, ನಿಮಗ ಮುಂದೆ ಅನುಕೂಲ ಆಗ್ತಾವ. ನೆಕ್ಸ್ಟ್ ಅರ್ಕು ಕವನಿಯ ಅಂತೇಳಿ ಬಿಡುಗಡೆ ಮಾಡ್ಯಾರ ಇತ್ತೀಚೆಗೆ. ಅರ್ಕು ಕವನಿಯ ಅಂತಂದ್ರೆ ಏನಪ್ಪಾ ಅಂದ್ರೆ ಇದನ್ನ ಮೆನುವಾದ ಅಂತಂದ್ರೆ ಮೆನು ಕೊಡ್ತಾರಲ್ಲ ಈಗ ಊಟ ಮಾಡೋ ಟೈಮ್ನಾಗ, ನೆನ್ಪಿಟ್ಕೊಡ್ರಿ. ಈಗ ಎಲ್ಲಾರ ಗಿಟ್ಟಕ್ಕೆ ಹೋದಾಗ ಮೆನು ಕೊಡ್ತಾರ, ಅದ್ರೊಳಗೆ ಮೆನು ಕೊಡ್ತಾರ. ಅದು ಏನ್ ಮಾಡ್ಯಾರಪ್ಪ ಅಂದ್ರ ಅರ್ಕು ಕವನಿಯ ಅಂತಂದ್ರೆ ಏನಪ್ಪಾ ಅಂದ್ರೆ ಇದು ರಾಗಿ ಗಂಜಿ ಅಂದಂಗ, ರಾಗಿ ಟೈಪ್ ಗಂಜಿ ಬರ್ತದ. ಅರ್ಕು ಕವನಿಯ ಅಂತಂದ್ರೆ ಮಾಡ್ಯಾರಪ್ಪ ಅಂತಂದ್ರ ಅರಕು ವ್ಯಾಲಿ ಎದಕ್ ಫೇಮಸ್ ಹೇಳ್ರಿ? ಕಾಫಿಗೆ ಪ್ರಸಿದ್ಧಿ. ಯಾವ ರಾಜ್ಯದೊಳಗ ಅಂದ್ರ ಆಂಧ್ರ ಪ್ರದೇಶದೊಳಗ. ಅದೇ ಅರಕು ಕವನಿಯವನ್ನ ಬಿಡುಗಡೆ ಮಾಡಿರ್ತಕ್ಕಂಥ ರಾಜ್ಯ ಯಾವ್ದಂತ ಕೇಳಿನಪ್ಪ ಅಂತಂದ್ರ ಆಂಧ್ರ ಪ್ರದೇಶ ಅಂತ ಹೇಳಿ ನೆನ್ಪಿಟ್ಕೋ. ಕ್ಲಿಯರ್? ಅರ್ಥ ಆಯ್ತಾ? ಇದು ಇಂಪಾರ್ಟೆಂಟ್ ಏನಲ್ಲ, ಬಟ್ ನಾ ಅದ್ರ ನೆನ್ಪಿರಲಿ. ನೆಕ್ಸ್ಟ್ ಇತ್ತೀಚೆಗೆ ಧಾರ್ಮಿಕ ಸ್ವಾತಂತ್ರ್ಯ ಮಸೂದೆಯನ್ನ ಜಾರಿಗೆ ತಂದಿರತಕ್ಕಂಥ ರಾಜ್ಯ ಮಹಾರಾಷ್ಟ್ರ. ನೋಡ್ರಪ್ಪ, ಯಾವ್ದಪ್ಪ ಅಂದ್ರ ಮಹಾರಾಷ್ಟ್ರ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕ ಅಂತಂದ್ರ ಯಾವೊಬ್ಬ ವ್ಯಕ್ತಿಯನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರ ಬಲವಂತ ಮಾಡ್ಬಾರ್ದು, ತನ್ನ ಧರ್ಮಕ್ಕೆ ಬಾ ಅಂತೇಳಿ. ಇನ್ನೊಂದು ಯಾವೊಬ್ಬ ವ್ಯಕ್ತಿಗಿನ ಅವಹೇಳನ ಮಾಡಬಾರ್ದು, ನಿಮ್ ಧರ್ಮ ಹಂಗಾದ ಹಿಂಗ ಅನ್ಬಾರ್ದು. ರೈಟ್? ಇದು ಏನಪ್ಪಾ ಅಂದ್ರೆ ಅವಹೇಳನ ಆಗ್ತದ ಅನ್ನೋ ಉದ್ದೇಶಕ್ಕಾಗಿ ಧಾರ್ಮಿಕ ಸ್ವಾತಂತ್ರ್ಯ ಮಸೂದೆ ಜಾರಿಗೆ ತಂದಿರತಕ್ಕಂಥ ರಾಜ್ಯ ಯಾವ್ದಪ್ಪ ಅಂತಂದ್ರ ಮಹಾರಾಷ್ಟ್ರ ಅಂತ ಹೇಳಿ ನೆನಪಿರ್ಲಿ. ನೆಕ್ಸ್ಟ್ ಪಶ್ಚಿಮ ಬಂಗಾಳದ ರಾಜ್ಯಪಾಲರಾಗಿ ಯಾರು ಆಯ್ಕೆ ಆಗಿದಾರೆ ಅಂತ? ರವಿ. ನೆನ್ಪಿಟ್ಕೊಡಿ. ಇಷ್ಟೇ. RN ರವಿ ಅಂತಕ್ಕಂಥವ್ರು ಏನ್ ಮಾಡ್ರ? RN ರವಿ ಏನಂದ್ರಿ? ಸುವೇದ ಅಲ್ಲ, ಮುಖ್ಯಮಂತ್ರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಭವ್ಯ ಯೋಜನೆ ಹೇಳಿದ್ರೆ, ಭವ್ಯ ಯೋಜನೆ ವೆರಿ ಇಂಪಾರ್ಟೆಂಟ್ ನೋಡ್ರಪ್ಪ. ಭವ್ಯ ಯೋಜನೆ ಅಂದ್ರ ಭಾರತ ಔದ್ಯೋಗಿಕ ವಿಕಾಸ ಯೋಜನಾ. ಭವ್ಯ ವೆರಿ ಇಂಪಾರ್ಟೆಂಟ್. ಭಾರತ ಔದ್ಯೋಗಿಕ ವಿಕಾಸ ಯೋಜನಾ ಅಂತ ನೆನ್ಪಿಟ್ಟುಕೊಡ್ರಿ. ಇದೇನಂತ ಕರೀತಾರಪ್ಪ ಅಂತಂದ್ರ
ಭವ್ಯ ಅಂತ ಹೇಳಿ ನೆನ್ಪಿಟ್ಕೊಟ್ರಿ. ಭವ್ಯ ಯೋಜನೆ ಅಂತ ಬರುತ್ತೆ. ಭಾರತ ಔದ್ಯೋಗಿಕ ವಿಕಾಸ ಯೋಜನೆ ಅಂತ ಹೇಳಿ ಕರಿತಾರೆ, ನೆನಪಿರ್ಲಿ. ಇದ್ರ ಮುಖ್ಯ ಉದ್ದೇಶ ಅಂತ ಹೇಳ್ಬಿಡ್ತಾನೆ. ಇದ್ರ ಮುಖ್ಯ ಉದ್ದೇಶ ಕೈಗಾರಿಕೆಗಳನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ಜಾರಿಗೆ ಮಾಡ್ತಕ್ಕಂಥ. ಅತಿ ಹೆಚ್ಚು ಕೈಗಾರಿಕೆಗಳನ್ನ ಜಾರಿಗೆ ಮಾಡೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಅದು ಕೈಗಾರಿಕೆ ವಲಯ ಆಗಿ ಮಾರ್ಪಡ್ತದೆ. ಹೌದಿಲ್ಲ? ಈ ಕಂಪ್ಲೀಟ್ ಒಂದು ಕೈಗಾರಿಕೆ ಆಯ್ತಪ್ಪ ಅಂದ್ರೆ ಅಲ್ಲಿ ಏನು ಸಂಬಂಧಪಡಂಗಿಲ್ಲ. ಅದ್ರ ಸುತ್ತ ಎಲ್ಲ ಕೈಗಾರಿಕೆಗಳು ಯಾಕಪ್ಪ ಅಂದ್ರೆ ಕೈಗಾರಿಕೆ ವಲಯ ಸೃಷ್ಟಿ ಆಗ್ತದೆ. ಆ ಕೈಗಾರಿಕೆ ವಲಯಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನಷ್ಟು ಉತ್ತೇಜನೆ ನೀಡಬೇಕು. ಅವುಗಳಿಂದ ಅತಿ ಹೆಚ್ಚು ಇನ್ನಷ್ಟು ಏನಾಗ್ತದೆ ಸೌಲಭ್ಯ ಸಿಗ್ಬೇಕಾದ ಕೈಗಾರಿಕೆ ಅನ್ನೋ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಒಂದು ಔದ್ಯೋಗಿಕ ವಿಕಾಸ ಯೋಜನೆ ಅಂತ ಹೇಳಿ ಏನ್ ಮಾಡಿದಾರಪ್ಪ ಅಂದ್ರೆ ಜಾರಿಗೆ ತಂದಿದ್ದಾರ ಅಂತ ಹೇಳಿ ನೆನಪಿರಿ. ಇದರ ಅಡಿಯಲ್ಲಿ ಏನಾಗ್ತದಪ್ಪ ಅಂತಂದ್ರ ಈ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಏನೇನ್ ಸಿಗ್ತದಪ್ಪ ಅಂತಂದ್ರ ಪಾರ್ಕ್ಗಳ ವ್ಯವಸ್ಥೆ ಸಿಗ್ತದಂತ ಆ ಒಂದು ಕೈಗಾರಿಕೆ ಒಳಗಡೆ. ನೆಕ್ಸ್ಟ್ ಪ್ಲಗ್ ಮತ್ತು ಪ್ಲೇ ವ್ಯವಸ್ಥೆ ಅಂತ. ಪ್ಲಗ್ ಮತ್ತು ಪ್ಲೇ ವ್ಯವಸ್ಥೆ ಅಂತಂದ್ರ ಕರೆಂಟ್, ನೀರು, ವಿದ್ಯುತ್ ಅವೆಲ್ಲ ಸಿಗ್ತದಂತ. ನೆಕ್ಸ್ಟ್ ನೋಡಿಗ್ ಅಂದ್ರೆ ಗೊತ್ತದ ಅಂದ್ರೆ ಇವು ಮಾಡ್ತಾರಲ್ಲ ಸರಕು ಮತ್ತು ಸಾಗಾಣಿಕೆಗಳನ್ನ ಏರ್ತಾರಲ್ಲ ವಾಹನಗಳಲ್ಲಿ, ಇದನ್ನ ಏನ್ ಕರೀತಾರೆ ನೋಡಿಗ್ ಅಂತ ಕರೀತಾರೆ. ಇದ್ರ ವ್ಯವಸ್ಥೆ ಸಿಗ್ತದೆ. ನೆಕ್ಸ್ಟ್ ದೇಶೀಯ ಪೂರೈಕೆಯ ಸರಪಳಿ. ಇದರಿಂದ ಏನಾಗ್ತದಪ್ಪ ಅಂದ್ರೆ ದೇಶೀಯ ಮಟ್ಟದಲ್ಲಿ ಇರ್ತಕ್ಕಂಥ ಕೆಲವು ಉತ್ಪಾದನೆಗಳನ್ನ ಏನ್ ಮಾಡಬಹುದಪ್ಪ ಅಂತಂದ್ರ ಒತ್ತಡ ಮಾಡಬಹುದು ಅನ್ನೋ ಉದ್ದೇಶಕ್ಕಾಗಿ ಅಂತಂದ್ರಪ್ಪ ಅಂತಂದ್ರ ಭವ್ಯ ಯೋಜನೆ ಜಾರಿಗೆ ತಂದ್ರ. ಭಾರತ ಔದ್ಯೋಗಿಕ ವಿಕಾಸ ಯೋಜನೆ ಅಂತೇಳಿ ಜಾರಿಗೆ ತಂದಾರ. ನೆನಪಿಡ್ಲಿ, ಈ ವರ್ಷದ ಯೋಜನೆ ಇದು 2026 ಜಾರಿಗೆ ತಂದಾರ. ಇಂಪಾರ್ಟೆಂಟ್. ಇದೊಂದು ವಿಶೇಷವಾಗಿ ಎದಕ್ಕೆ ಸಂಬಂಧಪಟ್ಟದಪ್ಪ ಅಂದ್ರೆ ಕೈಗಾರಿಕಾ ವಲಯಗಳನ್ನ ಸುಧಾರಿಸುವ ಸಲುವಾಗಿ ಅಂತೇಳಿ ನೆನಪಿರಿ. ಹಲೋ, ಭಾರತ್ ಎಲ್ಲಿ ವಿಷಯ ಜಲಜೀವನ ಮಿಷನ್ ಯಾವ ವರ್ಷ ಅಂತ ಹೇಳಿದ್ನಲ್ಲ 28 ಅಲ್ಲ, 2 ವರ್ಷ ಮತ್ತೆ ಮುಂದಾಕಿ ಅಂತ ಹೇಳಿದ್ರು. ಮತ್ತಾಗ್ಲಿಲ್ಲ ಅಂದ್ರೆ ಈ ಸರಿ ಕಡತ ಆಗ್ದಂಗೆ ನಿಮ್ಮೂರಾಗ ಯಾವತ್ತ ನೀರು ಬರಂಗ, ಸೊಲಾಪುರದಾಗಂತ ಯಾವತ್ತು ಬರಂಗ.